ಜನಾಂದೋಲನದ ಧ್ವನಿ.
ಮೊಟ್ಟಮೊದಲನೇ ಬಾರಿಗೆ ದಲಿತ ಸರ್ಕಾರದ ಮುಖ್ಯಮಂತ್ರಿ ಅಣ್ಣ ಅವರಿಗೆ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರದ ದಲಿತ ಸಂಘಟನೆಗಳ ಒಕ್ಕೂಟದ ಹಿರಿಯರು ಹಾಗೂ ನಮ್ಮ ಹಿತೈಷಿಗಳು, ನನ್ನ ಗುರುಗಳು, ನಮ್ಮ ಅಣ್ಣ ಆದಂತ ಅವ್ರು ವೇದಿಕೆ ಮಾಡಬೇಕು. ಹಾಗೆ ನಮ್ಮ ಇನ್ನೊಬ್ಬ ಹಿರಿಯರು ಕಾರಣ ಅಜ್ಜಪ್ಪಣ್ಣ ಅವರು ಬರಬೇಕು ಅಂತ ಸೂಚನೆ ಮಾಡ್ತಾ ಇದ್ದೀನಿ. ಹಾಗೆ ಕಲಾತಂಡದ ಹಿರಿಯ ಆನಂದ್ ವೇದಿಕೆ ಮೇಲೆ ಬರಬೇಕು. ಹಿರಿಯ ಆನಂದ್ ಅನಂತರ ನಮ್ಮ ಹಿರಿಯರು ಗುರುಗಳಾದ ಡಾಕ್ಟರ್ ಎಂ ವೆಂಕಟರಮಣ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ನಮ್ಮ SSC RPI ರಾಜ್ಯಾಧ್ಯಕ್ಷರಾದ ಸತೀಶ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಸತೀಶ್ ಸರ್ ಅವರು ಹಾಗೆ ನಮಗೆಲ್ಲ ಒಂದು ಶಕ್ತಿ, ನಮ್ಮೊಂದು ಸ್ಥಳೀಯ ಒಂದು ಧೈರ್ಯ ಇರ್ತಕ್ಕಂಥ ನಮ್ಮ ಬೆಂಗಳೂರಿನ ಚಂದ್ರಶೇಖರ್ ಸರ್ ಅವರನ್ನು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮತ್ತೊಬ್ಬ ಹಿರಿಯರಾದ ಕಿರಣ್ ಅವರು, ಡಾಕ್ಟರ್ ಕಿರಣ್ ಅವರು ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಕಿರಣ್ ಅವರಿಗೆ. ಮತ್ತೊಬ್ಬ ಹಿರಿಯರು ಅಂತ AP ಹೊಸಮನೆ ಅವರು ವೇದಿಕೆ ಮೇಲೆ ಬರಬೇಕು ವಿನಂತಿ ಮಾಡ್ತಾ ಇದ್ದೀವಿ. ರಾಜ್ಯದ ಉಪಾಧ್ಯಕ್ಷರಾದ ಪಿಳ್ಳರಾಜ ಪ್ರಸಾದ್ ಅವರು ವೇದಿಕೆ ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಮಹಿಳಾ ಅವರಾದಂತ ನಾಗರತ್ನಮ್ಮ ತಾಯಿಯವರು ವೇದಿಕೆ ಮೇಲೆ ಬರಬೇಕು ವಿನಂತಿ ಮಾಡ್ತಾ ಇದ್ದೀವಿ. ಮಾಜಿ ಉಪಾಧ್ಯಕ್ಷರಾದ ವೆಂಕಟೇಶ್ ಅವರು ವೇದಿಕೆ ಮೇಲೆ ಮಾಡ್ತಾ ಇದ್ದೀವಿ. ಕೋಲಾರದ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಮಾಡ್ತಾ ಇದ್ದೀವಿ. ಈಶ್ವರಪ್ಪವರು ಚಿಂತಾಮಣಿ ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿನೂತನವಾದ ಕಾರ್ಯಕ್ರಮ ಇಟ್ಕೋಬೇಕು. ತಮ್ಮ ಜೀವನವನ್ನೇ
ದಲಿತರಿಗಾಗಿ ಮುಡಿಪಾಗಿಟ್ಟಿರ್ತಕ್ಕಂಥ ನಮ್ಮ ಹಿರಿಯರು 70 ವರ್ಷ ದಾಟಿದ್ರು ಕೂಡ ಇವತ್ತು ಕೂಡ ನಮ್ಮ ಜನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೋಸ್ಕರ ತನ್ನ ಜೀವನವನ್ನೇ ಮುಡಿಪಾಗಿಟ್ಟು 50 ವರ್ಷಗಳಿಂದ ನಮಗಾಗಿ ದುಡಿತಕ್ಕಂಥ ಒಂದು ಹಿರಿಯ ಚೇತನರು ನೇತಾರರಾದಂತ ನಮ್ಮ ತಂದೆ ಸಮಾನದಂತ ಡಾಕ್ಟರ್ ಎಂ ವೆಂಕಟೇಶಮಣ್ಣ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ 50 ವರ್ಷಗಳ ಪೂರ್ವಸಿದ್ಧತೆ ಮಾಡಬೇಕು ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡೋಣ. ನಮಗೆ ಹಿರಿಯರು ಸುಧಾ ವೆಂಕಟೇಶಣ್ಣ ಆಗ್ಬೋದು, ದಾನಶಂಕರಣ್ಣ ಆಗ್ಬೋದು, ಗುರುಕಂಡ ಮಂಜುವಣ್ಣ ಎಲ್ಲ ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡೋಣ ನಮ್ಮ ಸಂಘಟನೆಗಳ ವತಿಯಿಂದ ಅಂತ ಹೇಳಿ ಮಾಡಿದಾಗ ಈ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಚಿಕ್ಕಬಳ್ಳಾಪುರದ ಜನಾಂಗ ಮತ್ತು ಚಿಂತಾಮಣಿಯಿಂದ, ಬೆಂಗಳೂರಿಂದ, ಚಿತ್ರಘಟ್ಟ, ಬಾಗೇಪಲ್ಲಿ ಎಲ್ಲ ಕಡೆಯಿಂದ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಈಗ ಈ ಒಂದು ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. ದಯವಿಟ್ಟು ಎಲ್ಲ ಎದ್ದು ನಿಂತ್ಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಫಲವಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಎಲ್ಲರೂ ಸಾಕಷ್ಟು ವಿನಂತಿ ಮಾಡ್ತಾ ಇದ್ದೀರಿ. ಕಾರ್ಯಕ್ರಮವನ್ನ ಉದ್ಘಾಟನೆಗೆ ಯಶಸ್ವಿಗೊಳಿಸಿದ ಎಲ್ಲ ಹಿರಿಯರಿಗೂ ನಿಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈಗ ನಿಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದೊಂದಿಗೆ ಈಗ ನಮ್ಮ ಹಿರಿಯರು ಅಣ್ಣ ಆದಂತ ದಾನಶಂಕರಣ್ಣ ಅವರ ಕಡೆಯಿಂದ ಒಂದು ಮಾತಿಗೆ ಬರಬೇಕಾಗಿ ಅಭಿನಂದನಾ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೊಡ್ತಾ ಮೊದಲನೇದಾಗಿ ಒಂದು ಭೀಮಗೀತೆಯೊಂದಿಗೆ ನೀವೆಲ್ಲರೂ ಸ್ವಾಗತ ಮಾಡ್ತಾರೆ. ನಮ್ಮ ಹಿರಿಯರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂಥ ನಮ್ಮ ಜನಾಂಗಕ್ಕೋಸ್ಕರ ಅವರು 50 ವರ್ಷಗಳ ಕಾಲ ಬೆಂಗಳೂರು
ಬೆಂಗಳೂರಿನಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಹೆಸರಾಂತರಾಗಿ ಇಂದಿಗೂ ಕೂಡ ಈ ಒಂದು ವಯಸ್ಸಿನಲ್ಲಿ ಅವರು ನಮಗೆ ನಲ್ಲಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ನಾವು ಬಹಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ಚಿಕ್ಕಬಳ್ಳಾಪುರದಲ್ಲಿ ಆಯೋಜನೆ ಮಾಡಕ್ಕೆ ನಮಗೆ ನಮ್ಮ ಸೌಭಾಗ್ಯ ಸರಿ. ದಯವಿಟ್ಟು ಎಲ್ಲರೂ ಬೆಂಗಳೂರಿನ ಸಂವಿಧಾನದ ವಿಮೋಚನಾ ಸಂಘವು ಕೊಡಮಾಡುವ ಕೊಡವಳ ಸಾಹೇಬ ಕರ್ನಾಟಕ ಸರ್ಕಾರ ಡಾಕ್ಟರ್ ಅಂಬೇಡ್ಕರ್ ಪ್ರಶಸ್ತಿ, ಬೆಂಗಳೂರು ವಿಶ್ವವಿದ್ಯಾಲಯದ ಅಂಬೇಡ್ಕರ್ ಪ್ರಶಸ್ತಿ, ಬೆಂಗಳೂರು ವಿಶ್ವವಿದ್ಯಾಲಯ SC/ST ಸ್ನಾತಕೋತ್ತರ ಸಂಶೋಧನಾ ವಿದ್ಯಾರ್ಥಿಗಳ ಸಂಘದ ಸಂಸ್ಥಾಕಾರಕಿ, ಕನ್ನಡ ಪೀಪಲ್ಸ್ ಎಜುಕೇಶನ್ ಸೊಸೈಟಿಯ CES ಭಾರತರತ್ನ ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ, ದಲಿತ ಸಂರಕ್ಷಣಾ ಸಮಿತಿಯ ಶ್ರೀನಿವಾಸ ಸಾರಥಿ, ಭೂಮಿ ಟಿವಿ ಕೊಡಮಾಡುವ ವಿಶ್ವ ಕನ್ನಡ, ಗ್ಯಾರಂಟಿ ಟಿವಿ ಕೊಟ್ಟಿರುವ ಕರ್ನಾಟಕ ಕ್ರೀಡಾರಂಗ ಪ್ರಶಸ್ತಿ, ದಲಿತ ವರ್ಗಗಳ ಸೇವಾರತ್ನ, ಕರ್ನಾಟಕ ಪ್ರಧಾನಿ ಭೀಮಸೇನಾನಿ ಸಾಲುಮರದ ತಿಮ್ಮಕ್ಕ ಪ್ರತಿಷ್ಠಾಪನದ ವಿಶ್ವ ಪರಿಸರ ಪ್ರಶಸ್ತಿ ಇತ್ಯಾದಿ ಪ್ರಶಸ್ತಿಗಳಿಗೆ ಭಾಜನರಾದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರಿಗೆ ದಲಿತ ಸಂಘಟನೆಗಳ ಚಿಕ್ಕಬಳ್ಳಾಪುರದಲ್ಲಿ ನಡೆದ ದಲಿತ ಚಳವಳಿಗೆ 50 ವರ್ಷ ನೆನಪಿನ ಸನ್ಮಾನ ಸಮಾರಂಭದಲ್ಲಿ ದಲಿತ ಚೇತನ ಪ್ರಶಸ್ತಿಯನ್ನು ಬೆಂಬಲಿತ ಅಭಿಮಾನದಿಂದ ಕೊಡಮಾಡುತ್ತಿದ್ದೇವೆ. ಇವರ ಆಶಯದಂತೆ ಈ ರಾಜ್ಯದ ದಲಿತರು ಕಾರ್ಯವನ್ನು ಆಗಲು ನಾವೆಲ್ಲರೂ ಇವರ ಹೋರಾಟಕ್ಕೆ ಕೈಗೂಡಿಸಿ ಕಣತೋಡೋಣ ಮತ್ತು ಇವರ ಹೋರಾಟಕ್ಕೆ ಶುಭ ಹಾರೈಸೋಣ. ಜೈ 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 ಅಂಬೇಡ್ಕರ್ ಜಿಂದಾಬಾದ್. ಆಮೇಲೆ ಕೈಗೊಳ್ಳಬೇಕು ಮತ್ತೆ ಮಾತುಕತೆ ಪುಣ್ಯವರಿಗಳು ನಮ್ಮ ಖಾತೆಗಳಿಗಳು ಆರ್ಮಿ ಕುಡಿದವರಿಗಳು ಎಣ್ಣೆಪಟ್ಟಿ ಸಿದ್ದರಾಮಯ್ಯ ನಿರ್ಮಗಳಾಗಿದ್ದ ಹಾಗೆ ರಾಜ್ಯೋತ್ಸವದವರು ಕೂಡ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮತ್ತೆ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಂತ ಒಂದು ರೀತಿ ಅವ್ರನ್ನ ಒಂದು ನಿರಂತರ ಕರಣಿ ಅಂತ ಹೇಳ್ಬೋದು. ನಮ್ಮ RPI ಸತೀಶ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾವು ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ವೆಂಕಟೇಶ್ ಅವರು ಸಾಹೇಬರು ಕೂಡ ಚಿಂತಾಮಣಿ ವೆಂಕಟೇಶ್ ಅವ್ರಿಗೂ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ನೆಲಮಂಗಲ ಮಹಿಳಾ ತಂಡ ಶೋಭಾ ಮೇಡಮ್ ಅವರಿಗೂ ಕೂಡ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಹಾಗೆ ಶಿವಮೊಗ್ಗ ಉಪೇಂದ್ರ ಅವರಿಗೂ ಭೀಮ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಬಂಡಳ್ಳಿ ಮುನಿಯಪ್ಪನವರು, ಬಂಡೆಪಳ್ಳಿ ಮುನಿಯಪ್ಪ ಅವರು, ದಿಲೀಪ್ ಕುಮಾರ್ ಮತ್ತೆ ರಾಮಮೂರ್ತಿ ಶ್ಯಾಮ್ ಮೇಡಮ್ ಅವರು ಕೂಡ ಎಲ್ಲರಿಗೂ ಇನ್ನೂ ಯಾರ ಹೆಸರು ಮರ್ತಿದ್ರೆ ದಯವಿಟ್ಟು ನಾವೆಲ್ಲರೂ ಭೀಮ ಸ್ವಾಗತವನ್ನ ಬಯಸಿ ಅವರು ಕೂಡ ಇವತ್ತು ದಲಿತ ಚೇತನ ಪ್ರಶಸ್ತಿಯ ಅಭಿನಂದನಾ ಸಮಾರಂಭವನ್ನ ಇವತ್ತು ಈ ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಂಡು ತುಂಬಾ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯ ಹೋರಾಟಗಾರರು, ದಲಿತ ಚಳವಳಿಯ ಪ್ರಾರಂಭದ ಮುಖಂಡರಾದಂಥ ಡಾಕ್ಟರ್ ವೆಂಕಟಸ್ವಾಮಣ್ಣವರೇ, ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ನನ್ನ ಸ್ನೇಹಿತರಾದಂಥ ಕಾಲಶ್ವತ್ ಅವರೇ, ಆನಂದ್ ಅವರೇ, ಹಾಗೆಯೇ ಚಳವಳಿ ಸಂಘಟನೆಗಳ ಮುಖಂಡರಾದಂಥ ಡಾಕ್ಟರ್ ಶ್ರೀನಿವಾಸ ಅವರೇ, ಮತ್ತೆ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ ಬಂಧುಗಳು, ಇವತ್ತು ನಾವು ನೋಡ್ತಾ ಇದ್ದೀವಿ
ಇವತ್ತು ನಾವು ಒಂದಾಗಿ ಬಂದಂತ ಜನ ಇವತ್ತು ಯಾವ ರೀತಿ ವಿಘಟನೆಗಳಾಗ್ತಾ ಇದ್ದಾವೆ, ಬೇರೆ ಬೇರೆ ವಿಚಾರಗಳನ್ನ ಇಟ್ಕೊಂಡು ಇವತ್ತು ನಾವು ಏನೆಲ್ಲ ಒಬ್ಬರನ್ನೊಬ್ಬರು ಅವಹೇಳನವಾಗಿ ಮಾತಾಡ್ತಕ್ಕಂಥ ಸಂದರ್ಭಗಳಲ್ಲಿ ಇವತ್ತು ನಾವಿದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ಈ ತರದ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ವೆಂಕಟರಮಣ ಅವರ ನೇತೃತ್ವದಲ್ಲಿ ಇವತ್ತು ದಲಿತ ಸಂಘಟನೆಗಳ ಒಕ್ಕೂಟ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಏನೋ ನಾನು 80ರ ದಶಕದಲ್ಲಿ ಕೋಲಾರದಲ್ಲಿ ವಿದ್ಯಾರ್ಥಿಯಾಗಿದ್ದಂಥ ಸಂದರ್ಭದಲ್ಲಿ ತುಂಬಾ ಅತ್ಯುನ್ನತವಾದ ಮಟ್ಟದಲ್ಲಿ ಅವತ್ತು ದಲಿತ ಚಳವಳಿಯ ಮೂವ್ಮೆಂಟ್ ನಡೀತಾ ಇತ್ತು. ಅದಕ್ಕೆ ಮೊದಲನೇ 70ರ ದಶಕದಲ್ಲಿ ಒಂದು ದಲಿತ ಚಳವಳಿಯ ದಿಕ್ಕನ್ನು ಕೊಟ್ಟಿರ್ತಕ್ಕಂಥ ವೆಂಕಟರಮಣ ಅವರು ಮತ್ತು ನಮ್ಮ ಜಿಲ್ಲೆಯ ಅಂದ್ರೆ ಅವಿಭಜಿತ ಕೋಲಾರ ಜಿಲ್ಲೆಯ ಅನೇಕ ಮುಖಂಡರು ಸೇರಿ ದಲಿತ ಚಳವಳಿಯನ್ನು ಹುಟ್ಟಾಕಿ ಇಡೀ ತಾಲೂಕು, ಪ್ರತಿ ತಾಲೂಕು ಜಿಲ್ಲೆಯಲ್ಲಿ ಒಂದು ಪ್ರಬಲವಾದಂತಹ ಒಂದು ದಲಿತ ಸಂಘಟನೆಯನ್ನು ಕಟ್ಟಿರ್ತಕ್ಕಂಥ ಜಿಲ್ಲೆ ಈ ಯಲಬುರ್ಗಿ. ನಾನು ಗಮನಿಸಂಗೆ ಬೆಂಗಳೂರಲ್ಲಿ ಸಂಘಟನೆಯನ್ನ ಬೀಜ ಬಿತ್ತಿರೋದು ಯಾರಾದ್ರೂ ಇದ್ರೆ ಅದು ವೆಂಕಟರಮಣ ಮಾತ್ರ. ಯಾಕಂತಂದ್ರೆ ಬೆಂಗಳೂರಲ್ಲಿ ಯಾರು ಕೂಡ ಹೋರಾಟದ ಹಾದಿಯಲ್ಲಿ ಬರಲಿಲ್ಲ. ವೆಂಕಟರಮಣ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಹೋಗಿ ಅವರು ಏನೋ ಬ್ಯಾಂಕ್ ನೌಕರಿಯಲ್ಲಿ ಕೆಲಸ ಮಾಡ್ತಾ ಹಳ್ಳಿ ಪ್ರತಿಯೊಂದು ಕಾಲುವೆಗಳಲ್ಲಿ ತಿರುವುದರ ಮುಖಾಂತರ ಅನೇಕ ಕಾರ್ಯಕರ್ತರನ್ನ ಹುಟ್ಟಾಕೋದ್ರ ಮುಖಾಂತರ ಅವರು ಸಂಘಟನೆಯನ್ನ ಅನೇಕ ಸ್ನೇಹಿತರ ಜೊತೆ ಬಿ ನಾಗರಾಜ್ ಇರ್ಬೋದು, ಇತರ ಅನೇಕ ಸ್ನೇಹಿತರ ಜೊತೆ ಅವರು ಬೆಂಗಳೂರು ನಗರವನ್ನ ದಲಿತ ಚಳುವಳಿಗೆ ಅಳವಡಿಸಿಕೊಂಡಿರ್ತಕ್ಕಂಥದ್ದು ನಾವು ಗಮನಿಸಿದ್ವಿ. ಇವತ್ತು ಬೆಂಗಳೂರಲ್ಲಿ ಅನೇಕ ಸಾವಿರಾರು ಸಂಘಟನೆಗಳು ಇವತ್ತು ಆಗಿದ್ದಾರೆ. ಅದಕ್ಕೆಲ್ಲ ಮೂಲ ಕಾರಣ ಇದಕ್ಕೆಲ್ಲ ಮೂಲ ಕಾರಣ ವೆಂಕಟರಮಣ ಅಂತ ಹೇಳೋದಕ್ಕೆ ನಾನು ಇವತ್ತು ಇಚ್ಛೆ ಪಡ್ತಾ ಇದ್ದೀನಿ. ಇವತ್ತು ಅನೇಕ ಹೋರಾಟಗಾರರು ಇವತ್ತು ಬೆಂಗಳೂರಾಗಿರ್ಬೋದು, ಇಡೀ ರಾಜ್ಯದಲ್ಲಿ ಅನೇಕ ಹೋರಾಟಗಾರರು ಇವತ್ತು ಚಳುವಳಿಗಾರರು ಹುಟ್ಟಾಕೊಂಡಿದ್ದಾರೆ. ಅದು ಸಂಘಟನೆಗಳ ಹೆಸರು ಬೇರೆ ಬೇರೆ ಇರ್ಬೋದು, ಅದರ ಉದ್ದೇಶ ಒಂದೇ ಆಗಿದೆ. ಅದು ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನಾವೆಲ್ಲ ಹೋಗ್ತಕ್ಕಂಥದ್ದು ದಲಿತ ನೌಕರರಾಗಿದ್ದಕ್ಕೆ ರಾಜೀನಾಮೆ ಕೊಟ್ಟು ನನಗೆ ಇಷ್ಟ ಇಲ್ಲ, ನನ್ನ ಜನರಿಗೋಸ್ಕರ ಏನಾದ್ರು ಮಾಡಬೇಕು, ನಾನು ಅದ ಏನು ಪಣ ಕೊಟ್ಟು ಇವತ್ತು ಅವರು 50 ವರ್ಷಗಳ ಸುದೀರ್ಘ ಒಂದು ಹೋರಾಟವನ್ನ ಎಲ್ಲೆಡೆಯಾಗಿ ಬಿಟ್ಟಿರ್ತಕ್ಕಂಥ ನಮ್ಮ ಸುಧಾ ರಮೇಶ್ ಅವರಿಗೆ ಭೀಮ ವಂದನೆಗಳು. ಮತ್ತೊಬ್ಬರು ನಾನು ಬಹಳ ಚಿಕ್ಕ ನೋಡ್ತಕ್ಕಂಥ ನನಗೆ ಅಣ್ಣ ಸಮಾನ ಅಂತ ಜ್ಞಾನಸುತ್ತಾನವರು. ಇವ್ರನ್ನ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ಇವರು ಪ್ರತಿದಿನ ಹಾಡು ಮಾಡೋದ್ರ ಮುಖಾಂತರ ಪ್ರತಿ ಹಳ್ಳಿಗಳಲ್ಲೂ, ಪ್ರತಿ ತಾಲೂಕುಗಳಲ್ಲೂ, ಪ್ರತಿ ರಾತ್ರಿ ಹಗಲುಗಳಲ್ಲೇ ಇವ್ರನ್ನ ನಮ್ಮ ಕರ್ನಾಟಕದ 2ನೇ ಗದ್ದರ್ ಅಂತ ಕೂಡ ಇವ್ರನ್ನ ಹೇಳ್ತಾರೆ. ಈಗಲೂ ಕೂಡ ಅವರು ಸೇವೆಯನ್ನ ನಂತರ ಈಗೂ ಕೋಲಾರ ಮತ್ತು ಎಲ್ಲ ನಮ್ಮ ದಲಿತ ಇವರಿಗೆ ನಾಟಕಗಳ ಮುಖಾಂತರ ಕ್ರಾಂತಿಗೀತೆ ನಾಟಕದ ಮುಖಾಂತರ ನಮ್ಮೆಲ್ಲರ ಹೋರಾಟದ ಅಸ್ಮಿತೆಯಾಗಿರ್ತಕ್ಕಂಥ ವೆಂಕಟರಮಣ್ಣವರಿಗೆ ಹಾಗೂ ಚಲವಾದಿ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣಸ್ವಾಮಿ ಅವರಿಗೆ, ಹಾಗೆ ದಲಿತ ಸಂಘರ್ಷ ಸಮಿತಿಯನ್ನ ಆಶಯಗಳನ್ನು ನನ್ನ ಮಿತ್ರ ಆನಂದ್ ಅವರು ಚಾರ್ಟರ್ ತಪ್ಪದೆ ಚಳವಳಿ ಮುಖಾಂತರ ಎತ್ಕೊಂಡು ಹೋಗ್ತಾ ಇರ್ತಕ್ಕಂಥ ಪಿ ಆನಂದ್ ಅವರಿಗೆ, ಹಾಗೆ ಇಲ್ಲಿ ಬೇರೆ ಬೇರೆ ಮೂಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ದಲಿತ ಬಂಧುಗಳಿಗೆ, ಕಾರ್ಯಕರ್ತರಿಗೆ ಹಾಗೂ ನಮ್ಮ ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ನಾನು ಈ ವೆಂಕಟರಮಣ್ಣವರ ಅಭಿನಂದನಾ ಸಮಾರಂಭಕ್ಕೆ ನೀವು ಆಗಮಿಸಿ ಯಶಸ್ವಿಗೊಳಿಸಿದ್ದೀರಿ. ನಿಮ್ಗೆಲ್ಲರಿಗೂ ಕೂಡ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತಾ, ಈಗ ವೆಂಕಟರಮಣ್ಣವರ ಜೊತೆಯಲ್ಲಿ ನನ್ನ ಜರ್ನಿ ತುಂಬ ಇದೆ. ಕರ್ನಾಟಕದ ಮಹಾರಾಜ ಕಾಲೇಜಿಂದ ಆಡಿಟೋರಿಯಂನಿಂದ ಹಿಡಿದು ಧಾರವಾಡ ಕೃಷ್ಣಾಳೇಶ್ವರ ಗದ್ದಿಗೆವರೆಗೂ ಕೂಡ ನಮ್ಮನ್ನ ಕರ್ಕೊಂಡು ಮಕ್ಕಳ ತರ ಕರ್ಕೊಂಡು ಹೋಗಿ ಹೋರಾಟದ ರೂಪರೇಷೆಗಳು ಹೆಂಗಿರುತ್ತೆ ಅಂತೇಳಿ ತಿಳಿಸ್ಕೊಟ್ಟಿರ್ತಕ್ಕಂಥವ್ರು. ಇವತ್ತು ನೀವೆಲ್ಲ BBMP ಮೆಟ್ರೋ ಮಾಡುವಾಗ ಅಂಬೇಡ್ಕರ್ ಪ್ರತಿಮೆಯನ್ನ ಗದರಿಸಿದ್ರೆ ಯಾವನ ಕೈ ಹಾಕ್ತಾನೋ ಅವನ ಕೈ ಕತ್ತರಿಸ್ತೀವಿ ಅಂತ ಹೇಳಿರ್ತಕ್ಕಂಥ ಖರ್ಚು ಯಾರಾದ್ರೂ ಇದೆ ಅಂದ್ರೆ ಅದು ಅದೇ ರೀತಿ ಪತ್ರಕರ್ತರ ಭವನದಲ್ಲಿ ದಲಿತರ ಬಗ್ಗೆ ಅವಹೇಳನ ಕಾರ್ಯಕ್ರಮಗಳ ಅವಹೇಳನ ಮಾತುಗಳನ್ನು ಮಾತಾಡ್ತಕ್ಕಂಥ RSS ಕಾರ್ಯಕರ್ತರಿಗೆ
ಯಾರಾದರೂ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಕಪಾಳಕ್ಕೆ ಬರೋದು ಬುದ್ಧಿ ಹೇಳಿರ್ತಕ್ಕಂಥದ್ದು ಅದು ಅಂತ ಹೋರಾಟಗಾರ ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥದ್ದು. ಆ ಹೋರಾಟಗಾರನಿಗೆ ನೆಲೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ. ಈ ಮಣ್ಣಿಗೆ ಹೋರಾಟದ ಬಲ ಇದೆ, ಹೋರಾಟದ ಛಾಯೆ ಇದೆ, ಅಂಬೇಡ್ಕರ್ ಗುಣ ಇದೆ ಈ ಮಣ್ಣಿಗೆ. ಅದಕ್ಕೋಸ್ಕರ ಅಂತ ಒಬ್ಬ ನಾಯಕ ನಮ್ಮ ಮುಂದೆ ಇದ್ದಾನೆ. ಅದಕ್ಕೋಸ್ಕರವಾಗಿ ಅವರಿಗೆ ಇವತ್ತು ಅಭಿನಂದನಾ ಕಾರ್ಯಕ್ರಮ ನಮಗೆ ಗೊತ್ತಿಲ್ಲ. ಇಲ್ಲಿ ಅಭಿನಂದನಾ ಕಾರ್ಯಕ್ರಮ ನಾನು ಕೋಲಾರ ರಾಜಮಠದಿಂದ ಬಂದಿದ್ದು ಬೆಳಿಗ್ಗೆ. ಆ ಅಭಿನಂದನಾ ಕಾರ್ಯಕ್ರಮ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಾ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳಿ ಫೋನ್ ಮಾಡಿದ್ರು ಅಣ್ಣವರು. ಏನು ಹೇಳಿಲ್ಲ ನನಗೆ. ನಾವು ಸುಧಾ ವೆಂಕಟೇಶ್ ಅವರು ಮಾತಾಡ್ಕೊಂಡು ಬಂದಿದ್ದು. ನಮ್ಮ ಎಲ್ಲರ ಹೃದಯಗಳಲ್ಲಿ ಇವತ್ತು ಇಂಥ ನೇತಾರರಿರೋದ್ರಿಂದ ಇವತ್ತು ಕಾರ್ಯಕ್ರಮಗಳು ನಮ್ಮ ದಲಿತರ ಬಗ್ಗೆ ಅನ್ಯಾಯಗಳನ್ನ ಎದುರಿಸೋದಕ್ಕೆ ಸಾಧ್ಯ. ಅವರಿಗೆ ನಮ್ಗೆ ಅದರ ಬಗ್ಗೆ ಆತಂಕ ಇಲ್ಲ, ಆದರೆ ನಾವು ಕಿತ್ತಾಡಬಾರದು. ಕೋಲಾರ ಜಿಲ್ಲೆ ಈ ರಾಜ್ಯಕ್ಕೆ ಮಾದರಿಯಾಗಿರ್ತಕ್ಕಂಥ ಜಿಲ್ಲೆ. ಯಾಕಂದ್ರೆ ಹೋರಾಟ ದಲಿತ ಸಂಘರ್ಷ ಹುಟ್ಟಿದ್ದು ಇಲ್ಲೇ. ಈಗ ದಲಿತ ಸಂಘಟನೆಗಳ ಹೋರಾಟದ ಹಿರಿಯರು ಮಂಜಣ್ಣ ಹಾಗೂ ಕೃಷ್ಣಮೂರ್ತಿ ಅವರು, ನಂದಮೂರಿ ರಾಜು ಅವರು, ಇವರೆಲ್ಲರೂ ಬಹಳ ವರ್ಷಗಳಿಂದ ಅಣ್ಣನ ಜೊತೆ ವೆಂಕಟೇಶ್ವರನ ಜೊತೆ ಒಳ್ಳೆ ಒಡನಾಟವನ್ನು ಇಟ್ಕೊಂಡಿದ್ರು. ಈಗಲೂ ಕೂಡ ಅವರಿಗೆ ಅದೇ ಗೌರವ ಇದೆ. ಮೊನ್ನೆ ವೆಂಕಟೇಶ್ವರನ ಅವರು ಫೋನ್ ಮಾಡಿದಾಗ ಇವರೆಲ್ಲ ಎಷ್ಟು ಸಂತೋಷ ಬಿಟ್ಟು ಅಂದ್ರೆ, ಬಹಳ ದಿನ ನಂತರ ಅಣ್ಣ ನಾವು ಫೋನ್ ಮಾಡಿದ್ರಪ್ಪ, ಅವ್ರ ಮೇಲೆ ನಮ್ಗೆ ಅಪಾರ ಒಂದು ಗೌರವ ಇದೆ. ಇವತ್ತು ಕೂಡ ಅವ್ರು ನಮ್ಗೆ ಫೋನ್ ಮಾಡಿದ್ರೆ ಅವ್ರನ್ನ ಕೈ ತೋರಿಸೋದು ರೆಡಿ ಇದೀವಿ ಅಂತ ಹೇಳಿದ್ರೆ, ದಯವಿಟ್ಟು ಬಂದರೆ ಚಪ್ಪಾಳೆ ಅವರಿಗೆ ಮತ್ತೆ ಹಳೆ ಒಂದು ಮಿಲನವನ್ನು ಆಗ್ತಾ ಇದೆ. ವೆಂಕಟರಮಣ ಅವರ ಶಿಷ್ಯರು ಇವರೆಲ್ಲ ಮತ್ತೆ ಹಳೆ ಮಿಲನವನ್ನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ದಲಿತ ಚಳವಳಿಯ ರಾಷ್ಟ್ರೀಯ ನಾಯಕರು, ಕೆಚ್ಚೆದೆಯ ಹೋರಾಟಗಾರರಾಗಿರ್ತಕ್ಕಂಥ ಡಾಕ್ಟರ್ ಎಂ ವೆಂಕಟರಮಣವರೇ ಹಾಗೂ ನಮ್ಮ ನೆಚ್ಚಿನ ಮಾರ್ಗದರ್ಶಕರು, ದಲಿತ ಚಳವಳಿಯ ಹಿರಿಯ ಮುಖಂಡರಾಗಿರ್ತಕ್ಕಂಥ ಸುಧಾ ವೆಂಕಟೇಶಣ್ಣವರೇ, ನಾವು ಕಟ್ಟಾರನ್ನ ಆಂಧ್ರದಲ್ಲಿ ಅದ ಕ್ಯಾಸೆಟ್ಗಳಲ್ಲಿ ಕೇಳ್ತಾ ಇದ್ವಿ. ನಾವು ಓದುವಂತ ಸಂದರ್ಭದಲ್ಲಿ ಗದ್ದಲು ಡ್ರೆಸ್ ಹಾಕೊಂಡು ಕ್ರಾಂತಿಗೀತೆಗಳನ್ನ ಹಾಡಿ ಹೋರಾಟದ ಕಿಚ್ಚನ್ನ ಓಡಿಸ್ತಾ ಇರ್ತಾರ. ಆ ಒಂದು ಚಳವಳಿಯಲ್ಲಿ ಭಾಗಿಯಾಗಿದ್ದಂತ ಜನ ಅಶ್ವತ್ಥಣ್ಣವರೇ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಕಾರ್ಯಕ್ರಮದಲ್ಲಿ ಇವತ್ತು ವೆಂಕಟರಮಣ್ಣವರಿಗೆ ಅಭಿನಂದನೆ ಮಾಡಲಿಕ್ಕೆ ಹೆಚ್ಚು ಉತ್ಸಾಹದಿಂದ ಭಾಗವಹಿಸಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ, ನಾನು ಹೋರಾಟದಲ್ಲಿ ವೆಂಕಟರಮಣ್ಣವ್ರ ಜೊತೆ ಹೆಚ್ಚು ಹತ್ತಿರದಿಂದ ಇಲ್ಲ, ಆದರೂ ಕೂಡ ಅವರ ಹೋರಾಟಗಳನ್ನ ಕೇಳಿದ್ದೇನೆ, ಅವರ ಭಾಷೆಗಳನ್ನ ಕೇಳಿದ್ದೇನೆ. ಅವರ ಒಂದು ಹೋರಾಟದ ಚರಿತ್ರೆ ನಾನು ಅರ್ಥಕೊಂಡಿದ್ದೇನೆ. ವಯಸ್ಸಲ್ಲಿ ಚಿಕ್ಕವರಾದ್ರೂ ಕೂಡ ಅವರ ಬಗ್ಗೆ ಸಾಕಷ್ಟು ನಾನು ತಿಳ್ಕೊಂಡಿದ್ದೀನಿ. ಒಂದೇ ಒಂದು ವಿಚಾರ ಮೊದಲೇ ನೆನಪಿಸ್ಬಿಟ್ಟು ಮತ್ತೆ ಮಾತಾಡ್ತೀನಿ. ವೆಂಕಟರಮಣ್ಣವರಿಗೆ ಒಂದು ಯಾವುದೇ ಸಂಘಟನೆ ಆಗಿರಲಿ, ಯಾವುದೇ ವ್ಯಕ್ತಿ ಆಗಿರಲಿ, ಅವರಿಗೆ ಕಷ್ಟ ಅಂತ ಅವ್ರ ಹತ್ರ ಹೋದಾಗ ಏನು ವಿಚಾರಿಸಿದ್ರೆ ಅವರಿಗೆ ಸಹಾಯ ಮಾಡುವಂತ ಒಂದು ದೊಡ್ಡ ಗುಣ ಇದೆ ಅವರು. ಅದು ನಾನು ಕಂಡಿರ್ತಕ್ಕಂಥದ್ದು 2014-15ರಲ್ಲಿ ಇಲ್ಲಿ ದಲಿತ ಮುಖಂಡರ ಮೇಲೆ ಆಗಿನ ಎಸ್ ಅವರು ಕರ್ತವ್ಯ ಗಟ್ಟಿಪಡಿಸಿದಂತ ಕೇಸನ್ನ ಬುಕ್ ಮಾಡಿ ನಮ್ಮ ಮುಖಂಡರು ಜೈಲಿಗೆ ಹೋಗಿ ಬಂದಿರ್ತಕ್ಕಂಥ ಸಂದರ್ಭ ಆಯಿತು. ಅದರಲ್ಲಿ ನಾನು ಕೂಡ ಏಟು ಆಗಿದ್ದೆ. ಆನಂತರ ನಾವೆಲ್ಲ ಒಂದ್ಸರಿ ವೆಂಕಟರಮಣ್ಣವ್ರ ಹತ್ರ ಹೋದಾಗ ಸಿದ್ದರಾಮಯ್ಯ ಹತ್ರ ಕರ್ಕೊಂಡು ಹೋಗಿ ಈ ಕೇಸು ದುರುದ್ದೇಶದಿಂದ ಕೂಡಿದೆ, ಯಾವುದೇ ಕಾರಣಕ್ಕೂ ದಲಿತ ಮುಖಂಡರನ್ನ ಮಟ್ಟ ಹಾಕಲಿಕ್ಕೆ ಇದೆಲ್ಲ ಉನ್ನೋರಿಗೆ ನಡೆದಿದ್ದೀವಿ ಅಂತೇಳಿ ಅವ್ರ ಹತ್ರ ಮಾತನಾಡಿ ಕೇಸನ್ನ ನೀವು ಸರ್ಕಾರದ ವತಿಯಿಂದ ಹಿಂಪಡಿಬೇಕು ಅಂತೇಳಿ ಕೂಡ ಒತ್ತಾಯ ಮಾಡಿದ್ರು. ಅದ ನಂತರ ಇಲ್ಲಿ ಒಬ್ಬರು ಪಿ ಶ್ರೀರಾಮ್ ಅಂತಿದ್ದು ಅವರೆಲ್ಲ ವರದಿ ಸಿದ್ಧಪಡಿಸಿ ಈಗ ದಲಿತ ಚಳವಳಿಗೆ ಇದು ಪತ್ರ ಪುನಃ ಇರ್ತಕ್ಕಂಥ ಅವಿಭಜಿತ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾರೂ ಕೂಡ ಅಧಿಕಾರಿಗಳ ಮೇಲೆ ಆ ರೀತಿ ದೌರ್ಜನ್ಯ ವರ್ತಿಸಿಲ್ಲ, ಇದು ದುರುದ್ದೇಶ ಅಂತ ಹೇಳ್ಬಿಟ್ಟು ಮಾತಾಡಿದ್ದಕ್ಕೆ ಆ ಒಂದು ಕೇಸು ಸರ್ಕಾರ ವಾಪಸ್ ತಗೊಳ್ತದೆ. ನಾವೆಲ್ಲ ಕೇಸಿಂದ ಖುಲಾಸಾಗಿ ಹೋಗ್ತೀವಿ. ಆ ರೀತಿಯಾದಂತಹ ನಮ್ಮ ಸಮುದಾಯಕ್ಕಾಗಿ ನಾಯಕರುಗಳ ಕಷ್ಟ ಬಂದಾಗ ಬೆಂಗಳೂರು ಗೌರವದ ಸಂದರ್ಭದಲ್ಲಿ ಸಿಎಂ ಆಗಿರ್ಬೋದು,
ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಯಾರೇ ಆಗಲಿ ಅವರೊಟ್ಟಿಗೆ ಮಾತನಾಡಿ ಅವರು ಆ ಸಮಸ್ಯೆಯನ್ನ ಬಗೆಹರಿಸುವಂತ ಒಂದು ಕೆಚ್ಚದೆ ಗಂಟಿಗೆ ತುಂಡು ಇರ್ತಕ್ಕಂಥ ಕೆಲಸ ಮಾಡ್ತಾರೆ. ಶಿಶಿರು ಅನೇಕ ಜನ ಶಿಶಿರು ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಇದ್ದೀರಿ. ನಾವು ಕೇವಲ ಒಂದು ಸಾಲವನ್ನು ಹಾಕಿ ಹೋಗಬೇಕು ಅಂತ ರೀತಿಯಲ್ಲಿ ಬಂದಂಥವರು. ಇದು ಬಹಳ ಅಸಮಾಧಾನ ಆಯಿತು ನನಗಂತೂ. ಅನೇಕ ಜನ ಶಿಶಿರಿರ್ತಕ್ಕಂಥ ಈ ಊರಲ್ಲಿ 50 ವರ್ಷ ದಲಿತ ಹೋರಾಟಗಳನ್ನು ಏನು ಮಾಡ್ಕೊಂಡು ಬಂದಿದ್ದಾರೆ, ಅದರ ನೇತಾರರಾಗಿ ನಾವು ಏನು ಕೆಲಸಗಳನ್ನು ನೇಮಿಸಿಕೊಂಡಿದ್ದೀವಿ. 4 ವಿಚಾರಗಳಲ್ಲಿ ಕೂಡ ಭಾಗಿಯನ್ನು ಮಾಡಿಕೊಂಡಿದ್ದೀವಿ. ಒಂದು ಹೇಳ್ತೀನಿ, ಮಾನವರಿಗೆ ಬೇಕಾಗಿರ್ತಕ್ಕಂಥ ದಾನಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ದಾನಗಳಂದ್ರೆ ಒಂದು ವಾಗ್ದಾನ, 2ನೇದು ವಿದ್ಯಾದಾನ, 3ನೇದು ಅನ್ನದಾನ, 4ನೇದು ಕನ್ಯಾದಾನ. ಈ ದಾನಗಳಲ್ಲಿ ಯಾವುದಾದ್ರೂ ಕೂಡ ಎಕ್ಸಾಮ್ ಬಿಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ನೀವು ಹೇಳಿದ್ದಾದ್ರೆ ಅದನ್ನು ಗಂಟಾಗೋಸ್ಕರವಾಗಿ ಸ್ವೀಕಾರ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂದ್ರೆ, ನೀವೇನಾದ್ರೂ ಒಂದು ಮಾತು ಏನೋ ಪ್ರಾಬ್ಲಮ್ ಬಂದಿದೆ ಅಂತ ಹೋದರೆ ಊಟ ತಿಂದಾಗೆಲ್ಲ ಗೊತ್ತಿಲ್ಲ, ನಾನು ಹತ್ತಿರದಿಂದ ಮನೆ ಒಂದು ವಿಚಾರವನ್ನು ಕಂಡಿದ್ದಾಗುತ್ತದೆ. ನೇರವಾಗಿ ಊಟ ತಿಂದಾಗೆಲ್ಲ ಗೊತ್ತಿಲ್ಲ, ಬಿಟ್ಟು ಬಂದರೆ ಯಾವ ಮಂತ್ರಿ ಆಗ್ಬೋದು, ಯಾವುದೇ ಆಗ್ಬೋದು. ಅಂತ ಒಂದು ಸಂದರ್ಭ ಬೆಳೆದಂಥ ಸಂದರ್ಭದಲ್ಲಿ ಕೇವಲ ನಾವು ಬಹಳಷ್ಟು ದಲಿತರು ಈ ಒಟ್ಟಾಗಿ ಸೇರಿ ಇತಿಹಾಸ ಸೃಷ್ಟಿಯಾದ ರೀತಿಯಲ್ಲಿ ನಾವು ಈ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕಾಗಿತ್ತು. ಖಂಡಿತವಾಗಲು ವಿಚಾರಣೆಯಾಗಿರ್ತಕ್ಕಂಥ ವಿಚಾರ ಇವತ್ತು. ನಾನು ಹೇಳ್ತಾ ಇದ್ದೀನಿ, ಸುಧಾಕರಾಗ್ಬೋದು, ಗಾನಾಶ್ವತರಾಗ್ಬೋದು ಅಂತಂದ್ರೆ ಖಂಡಿತವಾಗಿ ಇದರ ನೇತೃತ್ವವನ್ನು ಎಲ್ಲ ದಲಿತ ಸಂಸ್ಥೆಗಳು ಏನಾಗಿವೆ, ಎರಡೂ ಸಂಸ್ಥೆಗಳು ಒಗ್ಗೂಡಿ ಮತ್ತೊಂದು ಅಭಿನಂದನಾ ಕಾರ್ಯಕ್ರಮವನ್ನು ನೀವು ಖಂಡಿತವಾಗಲು 50 ವರ್ಷ ಪೂರೈಸಿದೆ. ಆ ಪೂರೈಸಿದ 50 ವರ್ಷಗಳ ಒಂದು ಕಾರ್ಯಕ್ರಮವನ್ನ ಮತ್ತೊಂದನ್ನು ಮಾಡಿದ್ರೆ ಅದು ಬೆಳೆಯುತ್ತದೆ. ಎಲ್ಲ ಬೇರೆ ವರ್ಗ ಸಮುದಾಯಕ್ಕೆ ಮಾದರಿಯಾಗಿರ್ತದೆ ಅಂತ ಹೇಳಿ ಮತ್ತೊಂದನ್ನು ಮಾಡ್ತೀವಿ. ಇದಕ್ಕೆ ರೂಪುರೇಷೆಗಳನ್ನು ಶೀಘ್ರದಲ್ಲಿ ಅವರು ರೆಡಿ ಮಾಡಬೇಕು. ನಾವು ಅದರ ನೇತೃತ್ವವನ್ನು ವಹಿಸೋಣ. ಕೇವಲ ಅನಿತರ ಚಿಕ್ಕಬಳ್ಳಾಪುರಕ್ಕೆ ಶಾಲೆಯನ್ನು ವಹಿಸಿ ಅಂತೇಳಿ ಬಂದಂಥ ಸಂದರ್ಭ ಇದು. ಇದು ಒಂದು ಅಭ್ಯಾಸಕ್ಕೆ ಈಡಾಗಬಾರದು. ನಾವು ಮತ್ತೊಂದು ಈ ಕಾರ್ಯಕ್ರಮವನ್ನು ಈಗ ಒಂದು ಶಿಷ್ಯರ ಒಂದು ಸನ್ಮಾನದಲ್ಲಿ ಏನಿದೆ ಅದನ್ನು ನಾವು ನಿರ್ವಹಿಸಿಕೊಳ್ಬೇಕು. ಇದಲ್ಲದೆ ನಮ್ಮಂಥ ಬಡ ಮಕ್ಕಳಿಗೆ ಒಂದು ನಾಗಸೇನ ಅಂತೇಳಿ ಏನು ಬೆಂಗಳೂರಲ್ಲಿ ಒಂದು ಮಧ್ಯ ಭಾಗದಲ್ಲಿ ಜಾಗವನ್ನು ಉಳಿಸಿಕೊಂಡು ಅವರು ವಿದ್ಯಾದಾನವನ್ನು ಮಾಡ್ತಾ ಇದ್ದಾರೆ. ಅನೇಕ ಜನ ಸ್ವಾಮೀಜಿಗಳು ಇವತ್ತು ಅನೇಕ ಸಮುದಾಯಗಳು, ಬೇರೆ ಸಮುದಾಯಗಳು ಸಮಸ್ಯೆಗಳನ್ನ ಹುಟ್ಟಾಕೊಂಡು ಬೇಕಾದಷ್ಟು ಫೀಸ್ ವಸೂಲು ಮಾಡಿ ಆ ಸಮಸ್ಯೆಗಳನ್ನು ಅನೇಕ ರೀತಿಯಲ್ಲಿ ಬೆಳೆಸಿಕೊಂಡು ಬರ್ತಾ ಇದ್ದಾರೆ. ಅನೇಕ ಜನ ನಾವು ಕೂಡ ಅರ್ಥ ಸಮಸ್ಯೆಗಳಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದೀವಿ. ಇವತ್ತು ಅಂತ ಒಂದು ಸಮಸ್ಯೆಯಲ್ಲಿ ಇಟ್ಕೊಂಡು ಬಡ ಮಕ್ಕಳಿಗೆ ಇವತ್ತು ವಿದ್ಯಾದಾನ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅದನ್ನು ಹೇಳ್ತಾ ಇದ್ದೀವಿ ನೋಡಿ, ಎಲ್ಲರೂ ಕೂಡ ವಿದ್ಯಾಭ್ಯಾಸ ಅಂತ ಬೇರೆಯವರು ಕರೀತಾರೆ. ನಮ್ಮ ಸಮುದಾಯದಲ್ಲಿ ಅದು ವಿದ್ಯಾಭ್ಯಾಸ ಇದ್ದಾರೆ ಅಂದ್ರೆ ಅವ್ರು ಕೆಲಸ ಮಾಡಿದ್ರೆ ಏಕೈಕ ವ್ಯಕ್ತಿ ಅಭಿನಂದನಾ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ನಡೆಯಬೇಕು. ಅದು ಶೀಘ್ರದಲ್ಲೇ ಜ್ಞಾನಾಸ್ಪತ್ರೆ ಮತ್ತು ಸುಧಾ ವೆಂಕಟೇಶ್ವರನ್ನು ನಿರ್ವಹಿಸಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೊಂದು ಮಾಡ್ತೀನಿ. ಇದಲ್ಲದೆ ಎಕ್ಸಾಮ್ ಸಣ್ಣ ಮನವಿಯನ್ನು ನನಗೆ ಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಶರಗಳಿಗೆ ನನ್ನ ಪ್ರಥಮ ಪ್ರಣಾಮಗಳನ್ನು ಸಲ್ಲಿಸಿ ಮಾಧ್ಯಮದ ಸ್ನೇಹಿತರು ಬಹಳ ಕಾತರದಿಂದ ಕಾಯ್ತಾ ಇರೋದ್ರಿಂದ ನಾನು ಬೇರೆ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿಗಳು ಮಾತಾಡೋಕೆ ಮೊದಲು ನನ್ನ ಒಂದೆರಡು ಮಾತನ್ನು ಮುಂದೆ ಹೇಳಲು ಇಷ್ಟಪಡ್ತಾ ಇದ್ದೀನಿ. ನನಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ 7 ಕೋಟಿ ಟ್ರಸ್ಟ್ನ ಸೀಲಪ್ಪವರು ಮೊದಲು ಫೋನ್ ಮಾಡಿದ್ರು. ಯಾಕೆ ನನ್ನ ಸನ್ಮಾನ ಮಾಡಬೇಕು ಅಂತ ನಾನು ಕೇಳಿದೆ. ಅದು ಕೇಳಿದ್ದು ಈ ದಲಿತ ಜನಾಂಗಗಳಿಗೆ
ಏನಾದರೂ ಒಂದು ರಾಜ್ಯ ಮಟ್ಟದಲ್ಲಿ ಧ್ವನಿ ಇದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಉಂಟಾಗಿರ್ತಕ್ಕಂಥ ಒಂದು ವಿದ್ಯಾಕ್ಷೇತ್ರವನ್ನು ನೀವು ಮುಂದುವರಿಸ್ತಾ ಇದ್ರಿ. ಅದಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಅಭಿನಂದನಾ ಸಮಾರಂಭ ನಿಮ್ಗೆ ಸಲ್ಲಿಸಬೇಕು ಅಂತೇಳಿ ಡೇಟ್ ಅವರೇ ನಿಗದಿಪಡಿಸ್ಬಿಟ್ರು, ಅವರೇ ಘೋಷಣೆ ಮಾಡಿದ್ರು. DC ಆಫೀಸ್ ಮುಂದೆ ಏನೋ ಒಂದು ಪ್ರೋಗ್ರಾಮ್ ಒಳಗ ಹಣ ಡೇಟ್ ಘೋಷಣೆ ಮಾಡ್ತಾ ಇದ್ದೀನಿ ಅಂದ್ರು. ಅದು ಇವತ್ತಿನ 26ನೇ ತಾರೀಕು ಘೋಷಣೆ ಮಾಡೋದಕ್ಕಾಗಿ ಈ ಅಭಿನಂದನೆ ಸಮಾರಂಭ ನಡೀತಾರೆ. ನಿಮ್ಮೆಲ್ಲ ಪರವಾಗಿ ಅವರಿಗೆ ನಾನು ಮೊದಲನೇದಾಗಿ ಅಭಿನಂದನೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಅರ್ಥ ಇರಬೇಕು ಅಂತ ಹೇಳಿ ಇಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಮುಖಾಂತರ ಕೂಡ ನಾನು ಮಾತಾಡಿದೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಇವೆರಡೂ ಕೂಡ ಅವಿಭಾಜ್ಯ ಕೋಲಾರ ಜಿಲ್ಲೆ. ಈ ಕೋಲಾರ ಜಿಲ್ಲೆಗೆ ಸುಧಾ ವೆಂಕಟೇಶ್ ಅವರು ಹೇಳಿದಂಗೆ ಒಂದು ವಿಶೇಷವಾದಂತ ಮಣ್ಣಿನ ಗುಣ ಇದೆ. ಅದೇನಂತ ಹೇಳಿದ್ರೆ ಹೋರಾಟದ ಮಣ್ಣಿನ ಗುಣ. ಆ ಹೋರಾಟದ ಮಣ್ಣಿನ ಗುಣಕ್ಕೆ ಒಂದು ಹೊಸ ಅರ್ಥ ಬರ್ಬೇಕಂದ್ರೆ 50 ವರ್ಷಗಳ ದಲಿತ ಚಳವಳಿಯ ಇತಿಹಾಸ ಇದೆ. ಅದು ನೆನೆಯುವುದರಾದವು ಒಂದು ಸಾಮಾನ್ಯಕ್ಕಲ್ಲ, ಒಂದು ಸಂಘ ಹುಟ್ಟಿ ಆ ಸಂಘ ಆ ಮನುಷ್ಯ ಯಾರು ಹುಟ್ಟಾಕಿದ್ರೆ ಅವನ ಜೊತೆಗೆ ಹೋಗ್ಬಿಡ್ತದೆ. ಆದರೆ ಇಲ್ಲಿ ಹುಟ್ಟಾಗಿರ್ತಕ್ಕಂಥ ದಲಿತ ಚಳವಳಿಗೆ 50 ವರ್ಷಗಳ ಇತಿಹಾಸ ಇದೆ. ಇನ್ನ 50 ವರ್ಷಗಳ ಇತಿಹಾಸ ಸೃಷ್ಟಿ ಮಾಡುತ್ತೆ ಅನ್ನೋ ಗ್ಯಾರಂಟಿಗಾಗಿ ಇದಕ್ಕೆ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆ ಹೆಸರಲ್ಲಿ ದಲಿತ ಚಳವಳಿಗೆ 50 ವರ್ಷಗಳಾಗಿರುವಂತಹ ಅಭಿನಂದನೆಗೆ, ದಲಿತ ಚಳವಳಿಯನ್ನು ಮುನ್ನಡೆಸ್ತಾ ಇರತಕ್ಕಂಥ ಮುಖಂಡರಿಗೆ 50 ವರ್ಷಗಳಿಂದ ನಡೆದಿರ್ತಕ್ಕಂಥದ್ದು ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಆಗಲೇ ಜ್ಞಾನವಶ್ವತ್ ಅವರು ಹೇಳ್ತಾ ಯಾರ್ಯಾರೋ ಜನಗಳು ಯಾವ್ಯಾವ ಸಂಘಟನೆಗಳು ಉಂಟಾಕೊಳ್ತಾರೆ. ಅದಕ್ಕೊಂದು ನಿರ್ದಿಷ್ಟವಾದ ಗುರಿ ಇಲ್ಲ, ಗುರು ಇಲ್ಲ, ಆದರೂ ಸಂಘಗಳಿದ್ದಾವೆ. ಆದ್ರೆ ಕಳೆದ 50 ವರ್ಷಗಳಿಂದ ನಡೆಸಿದಂತ ದಲಿತ ಚಳವಳಿಗೆ ನಿರ್ದಿಷ್ಟವಾದಂತಹ ಗುರಿ ಇದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಗುರು ಇದ್ದು, ಆ ಕಾರಣಕ್ಕಾಗಿ ಇದೇ 50 ವರ್ಷಗಳು. ಅದನ್ನ ನೆನೆಸ್ಬೇಕಲ್ಲ. ಹೊಸ ನಾಯಕರಿಗೆ ಇಲ್ಲ ನಾವು ಹೋಗ್ತಾ ಇರೋ ದಾರಿ ತಪ್ಪಿದೆ ಅಂತ ಅರ್ಥ ಮಾಡಿಸ್ಬೇಕಲ್ಲ. ಯಾವ್ಯಾವ ಕಾರಣಕ್ಕೆ ಸಂಘ ಉಂಟಾಗ್ತದೆ, ಅದೊಂದು ಚಳವಳಿ ರೂಪ ಪಡೆಯುತ್ತೋ ಇಲ್ಲ ಗೊತ್ತಿಲ್ಲ. ಅಂತಿಮವಾಗಿ ಒಂದು ದಿವಸ ಮುಗಿದೋಗುತ್ತೆ. ಆದರೆ ನಮ್ಮ 50 ವರ್ಷಗಳ ಇತಿಹಾಸ ಇವತ್ತೂ ಕೂಡ ಜೀವಂತವಾಗಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸೈದ್ಧಾಂತಿಕ ಸಿದ್ಧತೆ ಬೇಕು ಅನ್ನೋದನ್ನ ನಾವು ಸ್ಮರಿಸೋದಕ್ಕಾಗಿ ಈ 60 ವರ್ಷಗಳ ನೆನಪಿನ ನೆಪದಲ್ಲಿ ಇವತ್ತು ನಾನು ಒಂದು ಸಣ್ಣ ಅಭಿನಂದನೆ ನಡೆದೆ. ಈ ಅಭಿನಂದನೆಗೆ ವೇದಿಕೆಯಲ್ಲಿ ನನಗೆ ಬಹಳ ಖುಷಿ ಆಗುತ್ತೆ. ಕಳೆದ ತಕ್ಷಣ ಎಲ್ಲರೂ ಬಂದಿದ್ದಾರೆ. ಕೆಲವರು ಬಂದು ವೇದಿಕೆಯಲ್ಲಿ ಕೂತ್ಕೊಳ್ಳಕ್ಕಾಗಲ್ಲ, ಆದರೂ ಗಮನಿಸ್ತಾ ಇದ್ದಾರೆ. ಒಂದು 2-3 ಸಂಘಟನೆಗಳು ಮೊದಲೇ ಫೋನ್ ಮಾಡಿ ಕೇಳಿದ್ರು, ಅಣ್ಣ ಈಗ ಆಗ್ತಾರೆ, ನಮ್ಮ ಅಭಿನಂದನೆ ಬರಲಿ ಬರದೆ ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಹೇಳಿದ್ರೆ, ಈ ರೀತಿಯ ಒಂದು ಆತ್ಮಾವಲೋಕನದ ಸಭೆ ಆದಾಗ, ದಲಿತ ಚಳವಳಿಯ ಆತ್ಮಾವಲೋಕನದ ಸಭೆ ಆದಾಗ ದಲಿತ ಚಳವಳಿ ಇನ್ನು 100 ವರ್ಷ ಇರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಎಲ್ಲಿವರೆಗೂ ಇರ್ತದೋ ಅಲ್ಲಿವರೆಗೂ ದಲಿತ ಚಳವಳಿಯ ಈ ಚಿಂತನೆ ಮುಂದುವರಿಯುತ್ತೆ ಅನ್ನೋ ಆಶಯವನ್ನು ನಾನು ವ್ಯಕ್ತಪಡಿಸಿ, ನಮ್ಮ ಸೀನಪ್ಪ ಅವರು ಮತ್ತೊಂದು ಹೇಳುವುದು, ಬಹಳ ದೊಡ್ಡ ಗಾತ್ರದಲ್ಲಿ ವಿಜೃಂಭಣೆಯ ಅಭಿನಂದನಾ ಸಮಾರಂಭ ಮಾಡಬೇಕು. ಅದಕ್ಕೆ ಸುಧಾ ವೆಂಕಟೇಶ್ ಮತ್ತು ಜ್ಞಾನವಶ್ವತ್ ಅವರು ನೇತೃತ್ವ ವಹಿಸಬೇಕು, ವೇದಿಕೆಯಲ್ಲಿ ಇರ್ತಕ್ಕಂಥವರೆಲ್ಲರೂ ಸಹಕರಿಸಬೇಕಂತ. ಅದಕ್ಕೆ ನಾನು ನನ್ನ ಪ್ರತಿಕ್ರಿಯೆ, ಅದು ಚಿಕ್ಕದಿರಲಿ ದೊಡ್ಡದಿರಲಿ, ಆದರೆ ನಡೆಸ್ತಕ್ಕಂಥ ಅಭಿನಂದನಾ ಸಮಾರಂಭ ಅಂಬೇಡ್ಕರ್ ವಿಚಾರಕ್ಕೆ ಬದ್ಧವಾಗಿದ್ದರೆ ಮಾತ್ರ ಅದಕ್ಕೊಂದು ಗೌರವ ಇರುತ್ತೆ ಮತ್ತು ಅದಕ್ಕೊಂದು ಸನ್ಮಾನಕ್ಕೆ ಅರ್ಥ ಇರುತ್ತೆ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಚಿಕ್ಕದಾಗಿರ್ಬೋದು, ಅಂಬೇಡ್ಕರ್ ಭವನ ಇವತ್ತು ಚಿಕ್ಕದಾಗಿದೆ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಸಾಕಾಗಲ್ಲ ಅಂಬೇಡ್ಕರ್ ಭವನ ಬಹಳ ದೊಡ್ಡ ಗಾತ್ರ, ಕನಿಷ್ಠ ಕನ್ನಡ ಭವನಕ್ಕಿಂತ ದೊಡ್ಡದಾಗಿರ್ಬೇಕು ಅಂಬೇಡ್ಕರ್ ಭವನ ಚಿಕ್ಕಬಳ್ಳಾಪುರದಲ್ಲಿ. ಕನ್ನಡ ಭವನ ಬಹಳ ಚೆನ್ನಾಗಿದೆ. ಮೊನ್ನೆ ಒಳಗೆ ಹೋಗುವ ಕಾರ್ಯಕ್ರಮ ಮಾಡಿದ್ವಿ. ಇಲ್ಲಿ ಇತ್ತೀಚೆಗೆ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಯಲ್ಲಿ ಸೀನಪ್ಪ ಅವರಿಂದ ದೊಡ್ಡ ಆಶಯಗಳನ್ನು ವ್ಯಕ್ತಪಡಿಸಿ ಕನಸನ್ನ ಕಾಣ್ತಾರೆ. ಅದಕ್ಕೆ ಎಲ್ಲಾ ದಲಿತ ಸಂಘಟನೆಗಳು ಕೈ ಜೋಡಿಸ್ತಾ ಇದ್ದಾರೆ. ಅಂತ ಸಮಾರಂಭ ಮಾಡೋದಿದ್ರೆ ನಮ್ದೇನೋ ಇದು ಅಭ್ಯಂತರ ಇಲ್ಲ. ಎಲ್ಲಾ ಸಂಘಟನೆಗಳನ್ನ ಒಟ್ಟಿಗೆ ಸೇರಿಸಬಹುದು.
ಆ ರೀತಿಯ ಒಂದು ದೊಡ್ಡ ಮಟ್ಟದ ಅಭಿನಂದನಾ ಸಮಾರಂಭ ಮಾಡೋದಿದ್ರೆ ಅದು ನನಗೆಲ್ಲ ಅಭಿನಂದನೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಕ್ಕೆ ಸಲ್ಲಿಸ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳಿ ನಾನು ಈ ವಿಷಯವನ್ನು ನಾನು ನನ್ನ ಸಹಮತವನ್ನು ವ್ಯಕ್ತಪಡಿಸ್ತೀನಿ. ಕನ್ನಡದ ಒಂದನ್ನು ಮಾಡ್ತಿರೋ ಅಥವಾ ಯಾವ್ದಾದ್ರು ಬಯಲು ಮಾಡ್ತಿರೋ ಅದು ಏನಾಗುತ್ತೆ ಅಂತ ಹೇಳಿದ್ರೆ ದಲಿತ ಚಳವಳಿಯ ಮೆಲುಕು ಹಾಕ್ತಕ್ಕಂಥ ಕೆಲಸ ಆಗ್ತದೆ. ಮತ್ತೊಂದು ದಲಿತ ಚಳವಳಿಯು ಆ ಮೆಲುಕು ಹಾಕ್ತಕ್ಕಂಥ ಕೆಲಸಕ್ಕೆ ಅದು ಅವಕಾಶ ಮಾಡಿದ್ರೆ ಅದಕ್ಕಿಂತ ಗೌರವಪೂರ್ವಕ ಕೆಲಸ ಮತ್ತೊಂದಿಲ್ಲ ಅಂತೇಳಿ ನಾನು ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ಸಿಂಗಪ್ಪ ಅವ್ರಿಗೆ ಇದು ಸಾಕಾಗಲ್ಲ, ಇನ್ನೂ ದೊಡ್ಡ ಗಾತ್ರದ ನಡೀಬೇಕು ಅನ್ನೋದಕ್ಕೆ ನಮ್ಮೆಲ್ಲರ ಸಹಮತಾಗಿ ವೇದಿಕೆ ಇರ್ತಕ್ಕಂಥ ಎಲ್ಲ ರಾಜ್ಯ ಮುಖಂಡರ, ಜಿಲ್ಲಾ ಮುಖಂಡರ ಮತ್ತು ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆ ಎಲ್ಲ ಮುಖಂಡರ ಸಹಮತ ಇದೆ ಅಂತ ಹೇಳಿ ನಾನು ಅವರ ನನ್ನ ವೇದಿಕೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಒಂದನ್ನ ದಲಿತ ಚಳವಳಿ ಪ್ರಾರಂಭ ಆಗಿರೋದು 50 ವರ್ಷದ ಹಿಂದೆ, ನನ್ನ ಹೋರಾಟ ಪ್ರಾರಂಭ ಆಗಿರುವಂತದ್ದು 60 ವರ್ಷದಿಂದ. ನಾನು ಒಂದು ಹಾಸ್ಟೆಲ್ ವಿದ್ಯಾರ್ಥಿ ಆಗಿದ್ದಾಗ DSS ಇರಲಿಲ್ಲ. ಶ್ರೀನಿವಾಸಪುರದ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ ವಿದ್ಯಾರ್ಥಿ 6ನೇ ಕ್ಲಾಸ್ ತರಬೇಕಾದ್ರೆ ಎಷ್ಟು ವಯಸ್ಸಿರ್ಬೋದು ನನಗೆ? ಎಷ್ಟು ವಯಸ್ಸಿರ್ಬೋದು? ಆಗ ಹಾಸ್ಟೆಲ್ ಕೊಡ್ತಾ ಇದ್ದಂತ ಮುದ್ದೆ ಕಲ್ಲಿತ್ತು, ಮಣ್ಣಿತ್ತು, ಕಲ್ಪೆ ಸಾಂಬಾರ್ ಕೊಡ್ತಾ ಇದ್ರು, ಅನ್ನದಲ್ಲಿ ಮಣ್ಣಿತ್ತು. ಹೊಟ್ಟೆ ನೋವು ಮಕ್ಕಳಿಗೆಲ್ಲ ಜೊತೆಗಿರ್ತಕ್ಕಂಥವ್ರಿಗೆಲ್ಲರೂ ಕೂಡ ಮೈಯೆಲ್ಲ ಕಚ್ಚಿ, ಯಾಕಂದ್ರೆ ಯಾವುದೋ ಪಾತ್ರೆ ತೊಳಿತಾ ಇರಲಿಲ್ಲ. ಇಂಥ ಸ್ಥಿತಿ ಇರಬೇಕಾದ್ರೆ ವಾರ್ಡನ್ಗೆ ಒಂದು ಪ್ರಶ್ನೆ ಕೇಳಿದ್ರೆ, ಈ ಕಲ್ಲು ಮಣ್ಣು ಇರ್ತಕ್ಕಂಥ ಮುದ್ದೆ ತಿಂದ ನಮ್ಗೆ ಹೊಟ್ಟೆ ನೋಡ್ತಾರೆ, ನಮ್ಗೆ ಡಾಕ್ಟರ್ ಇದೆಲ್ಲ ಕೇಳಿದಾಗ ಒಂದು ಬಿಟ್ಟ, ನಮ್ಗೆ ನನ್ನ ಸ್ನೇಹಿತರು ಬಿಟ್ಟ, ಕಪಾಲಕ್ಕೆ ಬಿಟ್ಟ. ಆಗ ನಾವು ಮಾಡಿದ್ದು ಮೊದಲನೇ ಪ್ರತಿಭಟನೆ ನನ್ನ ಜೀವನದಲ್ಲಿ ಅಂತ ಹೇಳಿದ್ರೆ ಅದೇ ಮುದ್ದೆನ ಎತ್ಕೊಂಡು ಹೋಗಿ BDO ಆಫೀಸರು ಮೆರವಣಿಗೆ ಮಾಡಿ ಆ ವಾರ್ಡನ್ ಮೇಲೆ ಕ್ರಮ ಜರುಗಿಸಿದ ಮೊದಲನೇ ಹೋರಾಟ ಯಶಸ್ವಿಯಾಗಿತ್ತು. ಆಗ ಕೊಡ್ತಾ ಇದ್ದಂತ ಅಕ್ಕಿ ಮಣ್ಣನ್ನ ಕ್ಲೀನ್ ಮಾಡೋದಕ್ಕಾಗಿ ಅಪಾಯಿಂಟ್ ಆಗಿದ್ದಂತ ಒಬ್ಬ ಮಹಿಳೆ ಅಂತ ಹೇಳಿದ್ರೆ ಎನ್ ಶಿವಣ್ಣ ಅವರ ತಾಯಿ. ಎನ್ ಶಿವಣ್ಣ ಅಂತ ಹೇಳಿ ನಮ್ಮ ಸಿದ್ದರಾಮಯ್ಯ ದಲಿತ ಹೋರಾಟಗಾರ ಇವತ್ತಿಲ್ಲ. ಅವರ ತಾಯಿ ಅಲ್ಲೇ ಶ್ರೀನಿವಾಸಪುರದ ಪಕ್ಕ ಹಾಸ್ಟೆಲ್ ಪಕ್ಕದಲ್ಲಿ ಇದ್ರು. ಕ್ಲೀನ್ ಮಾಡಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಅವರು ಪರ್ಮನೆಂಟ್ ಆಗಿ ಅವ್ರ ಫ್ಯಾಮಿಲಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆಯ ಅನೇಕ ನೌಕರರಾದರು. ಇದು ನನ್ನ ಬಾಲ್ಯದ ಮುದ್ದೆ ಚಳವಳಿಯಿಂದ ಹಾಸ್ಟೆಲ್ ಇಡೀ ರಾಜ್ಯದಲ್ಲಿ ಇವತ್ತು ಕ್ಲೀನ್ ಆಗಿರ್ತಕ್ಕಂಥ ಅಕ್ಕಿ, ಕ್ಲೀನ್ ಆಗಿರ್ತಕ್ಕಂಥ ಅನ್ನ, ಕ್ಲೀನ್ ಆಗಿರ್ತಕ್ಕಂಥ ಊಟ ಕೊಡುವಂತ ಪರಿಸ್ಥಿತಿ ಇದೆ. ನಾನು ನನ್ನ ಹೋರಾಟ 50 ವರ್ಷಗಳ ಚಳವಳಿ ನಾನು ಇವತ್ತು ಪ್ರಕಾರ ಮೂಲಕ ಆರಂಭ ಆಗಿದ್ದು BA ಬಂದಾಗ ದಲಿತ ಚಳವಳಿನ ಪ್ರವೇಶ ಮಾಡಿದ್ದು. ನನಗೆ ಯಾರೇ ಹೇಳ್ಕೊಟ್ಟಿಲ್ಲ DSS ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದಾರೆ. ಒಬ್ಬ 10ನೇ ತರಗತಿ ಮುನೇಂಟಪ್ಪನ ಕೊಲೆ ಆಗುತ್ತೆ. ಆ ಫಸ್ಟ್ ಕ್ಲಾಸ್ ಪಾಸ್ ಆದ ಆ ಊರಿನ ಪಟೇಲ್ ಮಗ ಫೇಲ್ ಆದ ಮೇಲೆ ಅವ್ರು ಕೊಲೆ ಮಾಡ್ತಾರೆ. ನಾನು ವಿದ್ಯಾರ್ಥಿ ಹಾಸ್ಟೆಲ್ ಪ್ರಿಫೆಕ್ಟ್ ಆಗಿದ್ದಾಗ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಎಲ್ಲ ತಗೊಂಡು ಮೊಟ್ಟ ಮಾರಿಗೆ ಕೋಲಾರದಲ್ಲಿ ಆ ಕೊಲೆಯನ್ನ ಖಂಡಿಸಿ ಆಗ ಕೈ ಜೋಡಿಸಿದ್ದು ನಮಗೆ ಕೋಟಿಗಾರಲ್ಲಿ ರಾಮಯ್ಯ ಮತ್ತು ಎನ್ ವೆಂಕಟೇಶ್ ಸೀನಿಯರ್ಸ್. ಎನ್ ವೆಂಕಟೇಶ್ ಮತ್ತು ಕೋಟಿಗಾರಲ್ಲಿ ಇಂಥ ಹೋರಾಟಗಾರ ಒಬ್ಬ ಹುಡುಗ ಹಾಸ್ಟೆಲ್ ವಿದ್ಯಾರ್ಥಿಗಳನ್ನ ಬೀದಿಗಿಳಿಸಿ ಹೋರಾಟ ಮಾಡಿ ಆ ಕೊನೆಗೆ ನ್ಯಾಯ ಕೇಳಿರ್ತಕ್ಕಂಥದ್ದು ಇದೆಯಲ್ಲ. ನಾನು ಪದವಿ ವಿದ್ಯಾರ್ಥಿ ಆಗಿದ್ದಾಗ ಪ್ರಾರಂಭ ಮಾಡಿದ್ದೆ. ತದನಂತರದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟಾಕಿರುವಂತದ್ದು. ಆ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ B. ಕೃಷ್ಣಪ್ಪ ಕೊಟ್ಟಂತ ಹೆಸರು ಅದು ಶಾಶ್ವತವಾಗಿ ನಮ್ಗೆ ಹಾಗೆ ಉಳಿಸಿ ಅದನ್ನ ನಂಗೆ ತಗೊಂಡು ನಾನು ಬೆಂಗಳೂರಿಗೆ ಬಂದಾಗ MA ಹೋದಾಗ ಅದೇ ದಲಿತ ಸಂಘರ್ಷ ಸಮಿತಿಯಲ್ಲಿ ಜಿಲ್ಲಾ ಸಂಚಾಲಕನಾಗಿ ರಾಜ್ಯ ಮಟ್ಟದ ಈ ಹೋರಾಟ ಸಹಭಾಗಿತ್ವದಲ್ಲಿ ನಾನು ಭಾಗಿಯಾಗಿ ಹೊತ್ತು ನಿಮ್ಮ ಮುಂದೆ ನಿಂತಿರುವಂಥದ್ದು. ಈಗ ನನ್ನ ಅನುಭವ, ನಾನು ದಲಿತ ಸಂಘರ್ಷ ಸಮಿತಿಯಿಂದ ಸೈದ್ಧಾಂತಿಕ ಸಂಘರ್ಷಕ್ಕಾಗಿ ಹೊರಬಂದೆ. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ನಮ್ಮ ಸಂಘಟನೆಯ ಆದ್ಯತೆ ಆಗ್ಬೇಕಂತೇಳಿ ಆರಂಭ ಆಗಿರುವಂತದ್ದು ಹೊರಗೆ ಬಂದಿದ್ದಾದ್ಮೇಲೆ ಖುದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾರಂಭ ಮಾಡಿದಂತಹ ಸಮತಾ ಸೈನಿಕರ
ಅವರೇ ಪ್ರಾರಂಭ ಮಾಡಿದಂತ ಪೀಪಲ್ಸ್ ಎಜುಕೇಶನ್ ಸೊಸೈಟಿ, ಅವರೇ ಪ್ರಾರಂಭ ಮಾಡಿದಂತ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ, ಅವರೇ ಪ್ರಾರಂಭ ಮಾಡಿದಂತ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾನ ಈ 4 ಚಕ್ರಗಳ ರಥವನ್ನು ನಾನು ಮುಂದೆ ತಗೊಂಡಂತ ವ್ಯಕ್ತಿಯಾಗಿ ನಿಮ್ಮ ಮುಂದೆ ಇವತ್ತು ನಿಂತಿದ್ದೀನಿ. ಸೈದ್ಧಾಂತಿಕವಾಗಿ ಯಾರೋ ಭಿನ್ನಾಭಿಪ್ರಾಯ ಇಲ್ಲ. ದಲಿತ ಚಳವಳಿಯಲ್ಲಿ ಉಂಟಾದಂತ ಈ ಗೊಂದಲದ ಕಾರಣಕ್ಕಾಗಿ ನಾನು ಹೊರಬಂದನೆ ಹೊರತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಸಿದ್ಧಾಂತ, ಧಾರ್ಮಿಕ ಸಿದ್ಧಾಂತ, ಹೋರಾಟ ಸಿದ್ಧಾಂತ, ಶೈಕ್ಷಣಿಕ ಸಿದ್ಧಾಂತಗಳನ್ನ ಮುಂದೆ ತಗೊಂಡಿರ್ತಕ್ಕಂಥ ದಿನ ಆ ಒಂದು ವಿಚಾರಕ್ಕೆ ಇವತ್ತು ನಾನು ಮುಂದೆ ಇದ್ದೀನಿ. ಇಂತಹ ಸಂದರ್ಭದಲ್ಲಿ ನಾನು ಮತ್ತೊಂದು ನಿಮ್ಮಲ್ಲಿ ಒಂದು ದಲಿತ ಸಂಘಟನೆಗಳಿಗೆಲ್ಲ ಒಂದು ಸ್ವರ್ಣ ಕಿವಿ ಮಾತು. ಎಲ್ಲಿವರೆಗೆ ನೀವು ಬೀದಿ ಹೋರಾಟ ಮಾಡ್ತೀರಿ? ಎಲ್ಲಿವರೆಗೆ ಬೀದಿ ಹೋರಾಟ ಮಾಡ್ತೀರಿ? ಬೀದಿ ಹೋರಾಟ ಸಾಕು. ವಿಧಾನಸೌಧ ಮತ್ತು ಪಾರ್ಲಿಮೆಂಟ್ ಹೋರಾಟ ಪ್ರಾರಂಭ ಆಗಬೇಕನ್ನೋದು ನನ್ನ ಗಂಟಿನಿದೆ. ಅದಕ್ಕಾಗಿ ನಾವು ಬೀದಿ ಹೋರಾಟದಲ್ಲೇ ಇದ್ರೆ ನಾವು ಭಿಕ್ಷುಕರಾಗಿ ಹೋಗ್ಬಿಡ್ತೀವಿ. ನಮ್ಮ 50 ವರ್ಷದ ಹೋರಾಟದ ಅನುಭವ ಇದೆ. ಬೀದಿಯಲ್ಲಿ ಹೋರಾಟ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ ಮುಂದೆ ಮಾಡ್ತೀವಿ, ತಹಸೀಲ್ದಾರ್ ಆಫೀಸ್ ಮುಂದೆ ಮಾಡ್ತೀವಿ, ವಿಧಾನಸೌಧ ಮುಂದೆ ಮಾಡ್ತೀವಿ. ಅದೇ ಬೀದಿಯಲ್ಲಿ ಪರ್ಮನೆಂಟ್ ಆಗಿ ಒಂದು ಫ್ರೀಡಂ ಪಾರ್ಕ್ ಇದೆ. ಫ್ರೀಡಂ ಪಾರ್ಕ್ ಇವತ್ತು ಯಾರು ವಿಧಾನಸೌಧದಲ್ಲಿ ಇದ್ದಾರೋ ಅವರು ಫ್ರೀಡಂ ಪಾರ್ಕ್ ಹೋಗ್ಬೇಕು. ಯಾರು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಇವತ್ತು ಹೋರಾಟ ಮಾಡ್ತಾರೆ ನಾವೆಲ್ಲ ವಿಧಾನಸೌಧಕ್ಕೆ ಹೋಗ್ಬೇಕು. ಇಂಥ ಒಂದು ಹೋರಾಟ ಪ್ರಾರಂಭ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಕೊಡ್ತಕ್ಕಂಥ ಗೌರವ ಏನಂತ ಹೇಳಿದ್ರೆ, ಸಮಸ್ತ ಶೋಷಿತ ಸಮಾಜಗಳು ಒಂದಾದ್ರೆ ಅವರು ಆಳುವ ವರ್ಗ ಅಂತಾರೆ. ವಿ ಶುಡ್ ಬಿಕಮ್ ದಿ ರೂಲಿಂಗ್ ಕ್ಲಾಸ್. ಇಲ್ಲಾಂದ್ರೆ ಬೆಗ್ಗಿಂಗ್ ಕ್ಲಾಸ್ ಆಗಿ ಉಳಿದ್ಬಿಡ್ತೀವಿ. ಇವತ್ತು ಹಾಗೆ 50 ವರ್ಷಗಳ ದಲಿತ ಚಳವಳಿಯಲ್ಲಿ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಜಾಗೃತಿಯ ಸಂದೇಶ ಹೋಗಿದೆ, ಅಲ್ಲಿಗೆ ನಿಂತೋಗಿದೆ. ಅದು ಅಲ್ಲಿಗೆ ಬಿಟ್ಟು ನಾವು ವಿಧಾನಸೌಧ ಪಾರ್ಲಿಮೆಂಟ್ ಪ್ರವೇಶ ಮಾಡುತ್ತದೆ ಯಾಕಂತ ಹೇಳಿದ್ರೆ ಈ ಜನಾಂಗಗಳು ಬೇಕಾಗಿರ್ತಕ್ಕಂಥ ಕಾನೂನನ್ನ ನಾವೇ ತಯಾರು ಮಾಡಬಹುದು, ಕಾನೂನನ್ನ ಅನುಷ್ಠಾನ ಮಾಡುವಂತ ಆದೇಶಗಳನ್ನ ನಾವೇ ಮಾಡಬಹುದು. ಆದೇಶಗಳು ಹೊರಡಿಸೋದಕ್ಕಾಗಿ ಬೀದಿ ಹೋರಾಟ ಮಾಡ್ತಾರೆ. ನಿಲ್ಲಬೇಕಂತ ಹೇಳಿದ್ರೆ ನಾವು ಆಳುವ ವರ್ಗ ಆಗಬೇಕು. ಆಳುವ ವರ್ಗವಾಗುವಂತ ಹೋರಾಟ ಎಲ್ಲ ದಲಿತ ಜನಾಂಗಗಳಿಗೆ ಇವತ್ತು ಮೂಡಿ ಬರಬೇಕು ಅನ್ನೋ ಕಾಳಜಿಯನ್ನ ತಮ್ಮ ಮುಂದೆ ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ. ಅದಕ್ಕಾಗಿಯೇ ಆ ಒಂದು ಸುತ್ತೋಲೆಯನ್ನು ದಲಿತ ಸಂಘಟನೆಗಳ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾ ಶಾಖೆಯಿಂದ ಒಂದು ಸುತ್ತೋಲೆಯನ್ನು ತಮಗೆಲ್ಲ ಹಾಕಿದ್ವಿ. ನಾರಾಯಣಪ್ಪ ಅವರ ಹೆಸರಲ್ಲಿ ಅದರ ಹೆಡ್ಡಿಗೆ ದಲಿತರು ಆಳುವ ವರ್ಗವಾಗಲು ಸನ್ನದ್ಧರಾಗಬೇಕು, ಇಲ್ಲಾಂದ್ರೆ ಏನಾಗ್ತೀರಿ ಭಿಕ್ಷೆಗಾಗಿ ಕೊಡ್ತೀವಿ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆ ಸಿದ್ದರಾಮಯ್ಯ ಮತ್ತು ಇವತ್ತಿನ ಈ ಸಂದರ್ಭದಲ್ಲಿ ನಾನು ನಿಮ್ಮನ್ನೆಲ್ಲ ವಿನಂತಿ ಮಾಡುವಂಥದ್ದು, ಎಲ್ಲ ಸಂಘಟನೆಗಳ ಮುಖಂಡತೆ, ಸಮತಾ ಸೈನಿಕ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರಿದೆ. ಚಿಕ್ಕಬಳ್ಳಾಪುರದಲ್ಲಿ ದಲಿತ ಚಳವಳಿ ಯಾರು ಏನೇ ಭಿನ್ನಾಭಿಪ್ರಾಯಗಳಲ್ಲಿ ಎಷ್ಟೇ ಚಿಕ್ಕದು ದೊಡ್ಡದು ಇರಲಿ, ಆದ್ರೆ ಎಲ್ಲರೂ ಆಸೆ ಪಡ್ತಾ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ನಮ್ಮ ಆದ್ಯತೆಯನ್ನಾಗಿ ಅವಶ್ಯಕತೆಯನ್ನಾಗಿ ಮೈಗೂಡಿಸ್ಕೋಬೇಕು ಅನ್ನೋದು ಎಲ್ಲರ ಮನಸ್ಸಲ್ಲಿದೆ. ಆ ನಿಟ್ಟಿನಲ್ಲಿ ನನ್ನನ್ನು ಇಷ್ಟಪಡುವಂಥದ್ದು ಎಲ್ಲರೂ ಕೂಡ ಅದೊಂದೇ ಕಾರಣಕ್ಕೆ ನನಗೆ ಗೌರವ ಕೊಡುವಂಥದ್ದು, ಅಭಿನಂದನೆ ಹೇಳುವಂಥದ್ದು ಮತ್ತು ಇಷ್ಟಪಡುವಂಥದ್ದು. ಆ ನಿಟ್ಟಿನಲ್ಲಿ ಬರೀ ಅಭಿನಂದನೆಗೆ ನಾವು ಮಿತಿ ಕೊಡಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ನಾವೆಲ್ಲರೂ ಕೂಡ ಆಳುವ ವರ್ಗ ಆಗ್ಬೇಕಂತ ಹೇಳಿ ನಮ್ಮಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ವಿಷಯಗಳನ್ನ ಕೂತು ಚರ್ಚೆ ಮಾಡ್ಕೊಂಡು ಒಳಗೆ ಕೂತ್ಕೊಂಡು ಚರ್ಚೆ ಮಾಡಬೇಕು ಅಂತ ಏನಾಗಿದೆ, 101 ಜಾತಿ ಪ್ಲಸ್ 52 ಜಾತಿ 152 ಜಾತಿಗಳಾಗಿ ಬೀದಿ ಜಗಳಾಗಿ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ತಾ ಇದ್ದೀವಿ. ನಾವೆಲ್ಲ ಎಲ್ಲಿವರೆಗೆ ನಡಿಬೇಕಿದು? ಮೇಲ್ಜಾತಿಗಳ ಹುನ್ನಾರ ಇದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಆಯೋಗ ರಚನೆ ಮಾಡಲಿ, ಮೇಲ್ಜಾತಿಗಳ ಹುನ್ನಾರ ಸಪೋಸ್ ಆ ಆಯೋಗ ಮಾಡದೆ ಈ ಕೆಲಸವನ್ನು ನಾವು ಮಾಡಕ್ ಆಗಲ್ವಾ? ನಾವೇ ಹಂಚ್ಕೊಳಕ್ ಆಗಲ್ವಾ? ಇದು ಈ ನಿಟ್ಟಿನಲ್ಲಿ ನಾನು ತಮಗೆಲ್ಲ ವಿನಂತಿ ಮಾಡುವಂಥದ್ದು, ನಾರಾಯಣಪ್ಪ ಅವರು ವೇದಿಕೆ ಬನ್ನಿ. ಸೊ ನಾರಾಯಣಪ್ಪ ಅವರ ಹೆಸರಲ್ಲಿ ಹೊರಟಿರ್ತಕ್ಕಂಥ ಈ ಸುತ್ತೋಲೆಯನ್ನು ನಾನು ಈ ವಿಷಯ ನಮ್ಗೆ ಹೇಳ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು,
ಕೋಲಾರ ಇರ್ಬೋದು ಅಥವಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಜಾಗೃತಿ, ರಾಜಕೀಯ ಜಾಗೃತಿ, ದಲಿತ ಜನಾಂಗಗಳು ಆಳುವ ವರ್ಗ ಆಗಬೇಕು ಅನ್ನೋ ವಿಷಯವನ್ನ ಆದ್ಯತೆಯಾಗಿಟ್ಕೊಂಡು ಈಗ ನಾನು ಚಾಲ್ತಿಯಲ್ಲಿ ಇಟ್ಟಿರ್ತಕ್ಕಂಥ ಹೋರಾಟದ ವಸ್ತು ಅಂತ ಹೇಳಿದ್ರೆ ದಲಿತರೊಬ್ಬರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋದು, ದಲಿತ ಮುಖ್ಯಮಂತ್ರಿ ಈ ರಾಜ್ಯದ ಆಗಬೇಕು ಅನ್ನೋ ಹೋರಾಟದ ಪ್ರಾರಂಭ ಮಾಡಿದ್ದೀವಿ. 50 ವರ್ಷಗಳ ದಲಿತ ಚಳವಳಿಯ ಇತಿಹಾಸವನ್ನ ನಾವು ಹೇಳುವಾಗ ಒಬ್ಬರು ಈ ರಾಜ್ಯದಲ್ಲಿ ದಲಿತರು ಯೋಗ್ಯವಂತ ದಲಿತರು ಯಾರು ಶಾಸಕರು ಮುಖ್ಯಮಂತ್ರಿ ಆಗಿಲ್ವಲ್ಲ ಅನ್ನೋ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಆ ಹೋರಾಟ ನಾವೆಲ್ಲರೂ ಒಂದಾದ್ರೆ 152 ಜಾತಿಗಳು ಒಂದಾದ್ರೆ ಒಂದು ಸಲ ದಲಿತ ಮುಖ್ಯಮಂತ್ರಿ ಆಗೋದಲ್ಲ, ಶಾಶ್ವತವಾಗಿ ಕರ್ನಾಟಕದಲ್ಲಿ ದಲಿತರೊಬ್ಬರು ಮುಖ್ಯಮಂತ್ರಿಯಾಗಿ ಉಳಿತಾರೆ. ಇಡೀ ದೇಶಕ್ಕೆ ಅದೊಂದು ಮಾದರಿಯಾಗುತ್ತೆ ಅಂತ ಒಂದು ಸಂದೇಶಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ, ಹೋರಾಟಕ್ಕೆ ಸಿದ್ಧರಾಗೋಣ ಅಂತೇಳಿ ಈ ಅಭಿನಂದನೆಯನ್ನ ಕೊಡಮಾಡ್ದಂತ ಇದಕ್ಕೆ ಆರಂಭದ ಘೋಷಣೆ ಮಾಡಿದಂತ ಶ್ರೀನಿವಾಸ್ ಅವರಿಗೆ ಮತ್ತು ಅವರ ಜೊತೆ ಇರತಕ್ಕಂಥ ಇಡೀ ತಂಡಕ್ಕೆ ಅವರು ಮನಸ್ಸು ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿ ಯಾರು ಮಾಡದೇ ಇರತಕ್ಕಂಥ ಜನಸ್ತೋಮದ ಒಂದು ಅಭಿನಂದನಾ ಸಮಾರಂಭ ಮಾಡಬಹುದು. ಅದು ಕನಸಾಗುತ್ತೆ, ಅದೇನು ದೊಡ್ಡ ಕೆಲಸ ಅಲ್ಲ. ಅವ್ರು ಮನಸ್ಸು ಮಾಡಿದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾರೂ ಮಾಡದೇ ಇರತಕ್ಕಂಥ ವಿಜೃಂಭಣೆಯ ದೊಡ್ಡ ಮಟ್ಟದ ಅಭಿನಂದನಾ ಸಮಾರಂಭ ಮಾಡಬಹುದು. ಅಂತ ಸಮಾರಂಭ ಮಾಡೋದ್ರ ಮೂಲಕ ದಲಿತ ಜನಾಂಗ ಈ ರಾಜ್ಯವನ್ನು ಆಳತಕ್ಕಂಥ ವರ್ಗವಾಗಿ ಪರಿವರ್ತನೆ ಆಗಲಿ ಅನ್ನೋ ನನ್ನ ಮಾತನ್ನ ಹೇಳಿ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಎಲ್ಲರೂ ಕೂಡ ಇದು ಪದೇ ಪದೇ ನಡೀಬೇಕು. ನನ್ನ ಒಬ್ಬರಿಗೆ ಅಲ್ಲ, ದಲಿತ ಚಳವಳಿಯಲ್ಲಿ ಕಳೆದ 50 ವರ್ಷಗಳಿಂದ ಹೋರಾಟ ಮಾಡಿ ಯಾರ್ಯಾರು ಇವತ್ತು ಇದ್ದಾರೋ ಅವ್ರಿಗೆಲ್ಲರೂ ಕೂಡ ಇಂಥ ಒಂದು ಅಭಿನಂದನೆ ಸಮರ್ಪಣೆ ಆಗ್ತಕ್ಕಂಥ ಕೆಲಸ ಆಗಬೇಕು ಅಂತ ಒಂದು ಆ ಸಂದೇಶ ಇವತ್ತು ಅಣ್ಣ ಅವರು ಮಾತಾಡಿದಂಗೆ ದಲಿತ ಸಂಘರ್ಷ ಸಮಿತಿಗೂ 50 ವರ್ಷಗಳಾಗಿದೆ. ವಲೆಮಾದಿಗರ ಹಾಡಿಗೂ 50 ವರ್ಷ ಆಗಿದೆ. ವಲೆಮಾದಿಗರ ಹಾಡು ರಚನೆ ಆಗಿದೆ ಡಾಕ್ಟರ್ ಸಿದ್ಲಿಂಗಯ್ಯವರು. ಒಂದು ಕಡೆ ಕೋಲಾರ ಜಿಲ್ಲೆಗೆ ಗದ್ದರ್ ಹಿನ್ನೆಲೆಯ ಹಾಡುಗಳು ಎಷ್ಟು ಪ್ರಾಮುಖ್ಯವಾಗಿ ಬಂತು. 70ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿಗೆ ವಲೆಮಾದಿಗರ ಹಾಡು ಅಷ್ಟೇ ಪ್ರಮುಖವಾಗಿ ಈ ನಾಡಿನಲ್ಲಿ ಬಿತ್ತರಿಸಿತ್ತು. ಇವತ್ತು ನೆನ್ನೆ ದಿನ ನನ್ನ ಜನ, ಹಸಿವಿನಿಂದ ಸತ್ತವರು, ಸೈನಿಕರಲ್ಲೂ ಹೊತ್ತವರು ಹಾಡಿರ್ಬೋದು. ನೆನ್ನೆ ದಿನ ನನ್ನ ಜನ, ಯಾರಿಗೆ ಬಂತು ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ, ಇವೆಲ್ಲ ಹಾಡುಗಳು ಕೂಡ ನಮಗೆ ಸ್ಫೂರ್ತಿ ನೀಡಿರ್ತಕ್ಕಂಥದ್ದು. ಆ ಹಾಡುಗಳ ಜೊತೆಯಲ್ಲಿ ನಾವು ಬೆಳೆದವರು. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಇಲ್ಲಿ ನನ್ನ ಸಹೋದರ ಆನಂದ್ ಅವರು ಇದ್ದಾರೆ, ಎಲ್ಲ ಸಮುದಾಯದವರನ್ನ ಸೇರಿಸಿ, ಎಡಗೈ ಬಲಗೈ ಎಲ್ಲ ಸಮುದಾಯದ ಲೀಡರ್ಗಳನ್ನ ಸೇರಿಸಿ, ಅಣ್ಣವರು ಅವಾಗಲೇ ಮಾತಾಡ್ತಾ ಹೇಳಿದ್ದಾರೆ ನಮ್ಮ ಜೊತೆಯಲ್ಲಿ ಒಂದು ಒಳ್ಳೆ ಸೆಮಿನಾರ್ ಅನ್ನು ಮಾಡಬೇಕು, ಇಂಟೆಲೆಕ್ಚುಯಲ್ ಸೆಮಿನಾರ್ ಅನ್ನು ಮಾಡಬೇಕು. ಮಾಡಿ ಈಗ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಕಚ್ಚಾಡದನ್ನು ಬಿಡಬೇಕು. ಮೊದಲನೇದಾಗಿ ನಮ್ಮ ಒಗ್ಗಟ್ಟಲ್ಲಿ ಬಲ ಇಲ್ಲ. ಇವತ್ತು ಒಡೆದು ಆಳ್ತಾ ಇದ್ದಾರೆ. ಒಂದು ಕಡೆ ಕಾಂಗ್ರೆಸ್ನವರು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಒಂದು ಕಡೆ ಬಿಜೆಪಿನವರು ನಮ್ಮನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಯಾವ್ಯಾವ ನಾಯಕರು ಯಾರ್ಯಾರ ಹತ್ರ ಹೋಗ್ತಾರೋ ಅವ್ರ ಮುಖಾಂತರ ಈ ಕೆಲಸಗಳು ಮಾಡಿಸ್ತಾ ಇದ್ದಾರೆ. ಅಣ್ಣ ತಮ್ಮಂದ್ರ ಜಾತಿಗಳನ್ನ ಒಡೆದು ಇವತ್ತು ನಮ್ಮಲ್ಲಿ ವಿಷ ತುಂಬುತ್ತಾ ಇದ್ದಾರೆ. ಅಂತದ್ರ ಬಗ್ಗೆ ಸೆಮಿನಾರ್ಗಳಾಗಬೇಕು, ನಾವೆಲ್ಲ ಒಗ್ಗೂಡಬೇಕು. ಮುಂದಿನ ಎನ್ಸೋಮಣ್ಣವ್ರು ಮಾತಾಡಿದಂಗೆ ನಾವು ರಾಜಕಾರಣದಲ್ಲಿ ಕೂತ್ಕೋಬೇಕು. ಯಾರು ಬುದ್ಧಿವಂತರು ಇರ್ತಾರೆ, ಯಾರು ಅದಕ್ಕೆ ಯೋಗ್ಯವಾಗ ಇರ್ತಾರೆ ಅಂತವರು ಮುಖ್ಯಮಂತ್ರಿಗಳು ಕೂತ್ಕೋಬೇಕು. ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ಮುಖ್ಯಮಂತ್ರಿಗಳಾಗಿ ದಲಿತರಾಗ್ತಾ ಇದ್ದಾರೆ. ಆದ್ರೆ ಕರ್ನಾಟಕದಕ್ಕೆ ಒಂದು ಇತಿಹಾಸ ಇದೆ, ದಲಿತ ಸಂಘರ್ಷ ಸಮಿತಿಗೆ ಒಂದು ಇತಿಹಾಸ ಇದೆ. ನಮ್ಮವ್ರು ಯಾರು ಮುಖ್ಯಮಂತ್ರಿ ಆಗಿ ಬಿಡ್ತಾ ಇಲ್ಲ, ಅಂತದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಯಾವ ಸಣ್ಣ ಪುಟ್ಟಕ್ಕೆ ಕಿತ್ತಾಡಿ ನಮ್ಮನ್ನ ಒಡೆದಾಗ್ತಕ್ಕಂಥ ವ್ಯವಸ್ಥೆ ಇವತ್ತು ಇಲ್ಲಿ ಆಗ್ತಾ ಇದೆ. ಕೆಲವರು ನಮ್ಮ ಸ್ವಲಾಭಕ್ಕೋಗಿ ನಾಯಕರು ಕೆಲವು ಪ್ರಶಸ್ತಿಗಳಿಗೋಸ್ಕರ ಹೋಗಿ ಇವತ್ತು ಒಂದು ಸಮುದಾಯ ಎತ್ಕಟ್ಟೋದು, ಇನ್ನೊಂದು ಸಮುದಾಯದ ಮೇಲೆ ಬಿಡೋದು, ಈ ತರ ಮಾಡ್ತಾ ಇದ್ದಾರೆ. ಈ ಗುಲಾಮಿತನವನ್ನು ಬಿಟ್ಟು ಒಂದು ಒಳ್ಳೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಒಂದು ಸೆಮಿನಾರ್ ಮುಖಾಂತರ ಅಭಿನಂದನಾ ಸಮಾರಂಭ ಎಲ್ಸಮ್ಮಣ್ಣವ್ರಿಗೆ ಏರ್ಪಾಟ್ ಮಾಡೋಣ. ಏರ್ಪಾಟ್ ಮಾಡಿ ಎಲ್ಲ ಜಾತಿಯ ಜನ ಸೇರಿ ನಾವೆಲ್ಲ ಕೂಡ ಈ ಕಾರ್ಯಕ್ರಮ ನಡೆಸಬೇಕು. ವಲೆಮಾದಿಗರ ಹಾಡು 50 ವರ್ಷ, ದಲಿತ ಸಂಘರ್ಷ ಸಮಿತಿಗೂ 50 ವರ್ಷ. ಅದೇ ನಮ್ಮ ನಾಯಕರಿಗೆ ಎಲ್ಲರಿಗೂ ಕೂಡ 50 ವರ್ಷಗಳಾಗಿದೆ. ಅವ್ರು ಎಷ್ಟೇ ವರ್ಷ ಆಗಿರ್ಬೋದು, 70 ವರ್ಷ ಆಗಿರ್ಬೋದು, ಆದ್ರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು
ಜನರಿಗೆ ಬಂದು ಭಾಗವಹಿಸಿದಂಥ ಎಲ್ಲ ನನ್ನ ಸೋದರಿಯರು ಈಗಾಗಲೇ ದೊಡ್ಡವರು ಮಾತಾಡಿದ ಮೇಲೆ ಏನು ಮಾತಾಡ್ತಕ್ಕಂಥದ್ದು ಒಂದೇ ಇಲ್ಲ. ಆದರೂ ಕೂಡ ಒಂದೆರಡು ನನ್ನ ಅನಿಸಿಕೆಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ. 1993ರಲ್ಲಿ ಏನು ಸಮತಾ ಸೈನಿಕ ದಳದ ವಿದ್ಯಾರ್ಥಿ ಒಕ್ಕೂಟದ ಒಂದು ಸಮಾವೇಶ ಕಬ್ಬನ್ ಪಾರ್ಕಲ್ಲಿ ನಡೀತಾ ಇದೆ. ನಮ್ಮ ಕಲಬುರಗಿಯವರೇ ಆದಂಥ ಒಬ್ಬ ಸ್ನೇಹಿತರು ನಾವು ರಿಪಬ್ಲಿಕನ್ ಪಕ್ಷದಲ್ಲಿದ್ದಾಗ ಹೀಗಾಗಿ ಸಮತಾ ಸೈನಿಕ ದಳದ ಕಾರ್ಯಕರ್ತರು ಯಾರೂ ಇಲ್ಲ, ಅದಕ್ಕಾಗಿ ರ್ಯಾಲಿ ಹೊರಡೋಣ ಅಂತೇಳಿ ಅವರು ಹೇಳಿದರು. ಆ ಪ್ರಕಾರವನ್ನು ಕಲಬುರಗಿಯಿಂದ ರಿಪಬ್ಲಿಕ್ ಪಕ್ಷದ ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆಗೆ ಇರ್ತಕ್ಕಂಥ ದೌಲತ್ರ ಪುನ್ಸೋರೆ ನಾನು ಸೇರಿ ಒಂದು 300 ಜನ ಕಾರ್ಯಕರ್ತರನ್ನ ಸಮಾವೇಶ. ಇವತ್ತು ಏನ್ ದಲಿತ ಸಂಘಟನೆ ಒಕ್ಕೂಟದಿಂದ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಈ 50 ವರ್ಷ ಹೋರಾಟ ಮಾಡಿದ್ದಾರೆ ಅಂದ್ರೆ ಅವರು ಸುಮ್ಮನೆ ಸಾಧನೆ ಅಲ್ಲ. ಬೆಂಗಳೂರಲ್ಲಿ ಇವತ್ತು ಬಡವರು ಬದುಕ್ತಾರೆ ಅಂದ್ರೆ ಅದಕ್ಕೆ ಕಾರಣ ಬಡವರ ಸಾಹಿತ್ಯ ಏನು ವೆಂಕಟೇಶ್ವರಣ್ಣ ಅವರು ಬಿಡುಗಡೆ. ಇವತ್ತು ರಸ್ತೆ ಬದಿ ವ್ಯಾಪಾರಗಳು ಇರ್ಬೋದು, ಮಂಗಲಮುಖಿಗಳು ಇರ್ಬೋದು, ಹಲವಾರು ಮಹಿಳಾ ಹೋರಾಟಗಾರರು ಇರ್ಬೋದು, ಆಟೋ ಡ್ರೈವರ್ಗಳು ಇರ್ಬೋದು, ಟ್ಯಾಕ್ಸಿ ಡ್ರೈವರ್ಗಳು ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಆರಾಮಾಗಿ ಅವ್ರ ಮಕ್ಕಳು ಒಳ್ಳೆ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ಮತ್ತೆ ಅವ್ರ ಒಳ್ಳೆ ಜೀವನ ನಡೆಸ್ತಾರೆ. ಇದಕ್ಕೆ ಕಾರಣ ಸಮತಾ ಸಂಘದ ನೇತೃತ್ವದ ವೆಂಕಟೇಶ್ವರಣ್ಣ. ಆ ಸೇವೆ ನಾವು ಹೇಳಕ್ಕಾಗಲ್ಲ, ಯಾಕಂದ್ರೆ ಹಲವಾರು ಹೋರಾಟಗಳಿದೆ, ಹಲವಾರು ಏನು ಇವತ್ತು ಹೇಳ್ತಾರೆ ನಾವು ಅದು ಮಾಡ್ತೀವಿ, ನಾವು ಇದು ಮಾಡ್ತೀವಿ ಅಂತ. ವೆಂಕಟೇಶ್ವರ ವಸುಂಧರಲ್ಲ ಅಳತೆ ಅವರಿಗೆ ಏನೇನು ತೊಂದರೆ ಕೊಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಅಂತ ಎಲ್ಲ ಗೊತ್ತಾಗಿದೆ. ವೆಂಕಟ ಜೊತೆಗೆ ಬೆಂಗಳೂರಿನ ಎಲ್ಲ ಪದಾರ್ಥಗಳನ್ನ ಒಂದು ಜೊತೆಗಿರ್ತೀವಿ. ಏನು ನೀವು ಚಿಕ್ಕಬಳ್ಳಾಪುರದಲ್ಲಿ ಅಂದ್ಕೊಂಡಿರುವಂತ ಕಾಯಿಲೆ ತೊಲಗೋಗಿದೆ, ವೆಂಕಟೇಶ್ವರ ಕಾಲಿಟ್ಟಿದ್ದಾರೆ. ಈ ಮುಂದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡ ಕಾರ್ಯಕ್ರಮ ಜನಗಳಿಗೆ ಅನುಕೂಲ ಆಗುವಂತ ಪ್ರತಿಯೊಂದು ಕೆಲಸಗಳು ನಡೀತಿದೆ. ಯಾಕಂದ್ರೆ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ಕಾಲಘಟ್ಟದಲ್ಲಿ ಏನೇನು ನಡೀತಾ ಇದೆ, ಯಾವ ರೀತಿ ಆಗಿದೆ. ವೆಂಕಟೇಶ್ವರಣ್ಣನವ್ರನ್ನ ಎಲ್ಲರೂ ಇವತ್ತು ಅರ್ಥ ಏನಿಲ್ಲ ಹೇಳಿದ್ರು. ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತವರು ಉದ್ದಾರ ಆಗಿ ಚರಿತ್ರೆ ಇಲ್ಲ ಅಂತಂದ್ರೆ ದಯವಿಟ್ಟು ತಗೋಬೇಕು. ಯಾಕಂದ್ರೆ ತಂದೆ ಸಮಾನವಾದ ವೆಂಕಟೇಶ್ವರಣ್ಣನವ್ರನ್ನ ತಂದೆ ಅಂತ ಅನ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದೆ ಪ್ರಣಾಮಗಳನ್ನು ಸಲ್ಲಿಸ್ತಾ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತಿನ ದಲಿತ ಚಳವಳಿಯ 50 ವರ್ಷ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಅಣ್ಣ ವೆಂಕಟೇಶ್ವರಣ್ಣನವರಿಗೆ ಅಭಿನಂದನಾ ಕಾರ್ಯಕ್ರಮದ ಜೊತೆಗೆ ದಲಿತ ಚೇತನ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ನನ್ನ ಹಿರಿಯ ಮತ್ತು ಕಿರಿಯ ಮುಖಂಡರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲ ನನ್ನ ಆತ್ಮೀಯ ಚಿಕ್ಕಬಳ್ಳಾಪುರದ ದಲಿತ ಚಳವಳಿಯ ಮುಖಂಡರಿಗೆ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಆದ್ಮೇಲೆ ಇಂಥ ಕಾರ್ಯಕ್ರಮಗಳು ಕರ್ನಾಟಕದಲ್ಲಿ ಯಾವತ್ತೂ ಆಗಬೇಕಿತ್ತು. ಯಾಕಂತಂದ್ರೆ ಅಣ್ಣ ಹೇಳಿದಂಗೆ 50 ವರ್ಷದ ಚಳವಳಿ ಸುಲಭವಾದಲ್ಲ. ಇವತ್ತು ಸಂಘಗಳು ರಿಜಿಸ್ಟರ್ ಇದ್ದಾರೆ, ರಾಜಕೀಯ ಇದ್ದಾರೆ, ಉದ್ಘಾಟನೆ ಸೂರ್ಯ ಹಿಡಿಯಕ್ಕೆ 6 ವರ್ಷಗಳಾದ್ಮೇಲೆ ಅವ್ರು ಯಾರು ಅಂತ ಗೊತ್ತಿರುತ್ತೆ. ಅಂತ ಸಂದರ್ಭದಲ್ಲಿ ದಲಿತ ಚಳವಳಿ ಇನ್ನೂ ಕೂಡ 50 ವರ್ಷ ಉಳಿದಿದೆ ಅಂದ್ರೆ ಅದಕ್ಕೊಂದು ಉದ್ದೇಶ ಇತ್ತು, ಒಂದು ಗುರಿ ಇತ್ತು, ಒಂದು ಗುರು ಇತ್ತು. ಇವತ್ತು ಗುರುನು ಬೇಡ, ಗುರಿನೂ ಇಲ್ಲ. ಈಗ ಎಂಟರ್ಪ್ರೈಸಸ್ ಪಡ್ಕೊಂಡಿದಾರಲ್ಲ, ಯಾವ ಎಂಟರ್ಪ್ರೈಸಸ್ ಗೊತ್ತಿದೆ. ಜೈ ಭೀಮ್. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಬಡವರ ಸಾಹೇಬ ಡಾಕ್ಟರ್ ಎಂ ವೆಂಕಟೇಶ್ವರಣ್ಣನವರ ಇವತ್ತಿನ ಅಭಿನಂದನಾ ಸಮಾರಂಭಕ್ಕೆ ತಾವೆಲ್ಲರೂ ಆಗಮಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ವೇದಿಕೆಯ ಮೇಲಿನ ಎಲ್ಲ ಹಿರಿಯರು, ಹೋರಾಟಗಾರರು, ಚಳುವಳಿಗಾರರು ಬಹಳಷ್ಟು ಈ ಚಳುವಳಿಯ ಹಾದಿಯಲ್ಲಿ ಬೆಳೆದು ಬಂದಂತಹ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಹೋರಾಟಗಾರರ ಹಿರಿಯ ಹೋರಾಟಗಾರರಲ್ಲಿ ಹೆಜ್ಜೆಯನ್ನ ಹಾಕುವಂತಹ ವೆಂಕಟೇಶ್ವರಣ್ಣನವರಿಗೆ ಇವತ್ತು ಅಭಿನಂದನಾ ಸಮಾರಂಭದಲ್ಲಿ ಅವರಿಗೆ ಅಭಿನಂದಿಸಿ ಗೌರವವನ್ನ ಸಲ್ಲಿಸಿದ್ದಾರೆ. ಮುಖ್ಯವಾಗಿ ಸಮತಾ ಸೈನಿಕ ದಳ ಅಂತ ಹೇಳಿದ್ರೆ ವೆಂಕಟೇಶ್ವರಣ್ಣ ಅಂತ ಹೇಳಿದ್ರೆ ಸಮತಾ ಸೈನಿಕ ದಳ ಇಡೀ ಕರ್ನಾಟಕ
ಪ್ರತಿಯೊಬ್ಬರ ಬಾಯಲ್ಲೂ ಸಹ ಹೇಳ್ತಾರೆ. ಅಂತ ಮಹಾನ್ ವ್ಯಕ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ, ಪೆರಿಯಾರ್ ವಿಚಾರಗಳನ್ನ, ಸಾವಿತ್ರಿ ಜ್ಯೋತಿಬಾ ಫುಲೆ ವಿಚಾರಗಳನ್ನ, ಜ್ಯೋತಿಬಾ ಫುಲೆ ವಿಚಾರಗಳನ್ನ ಜನರಲ್ಲಿ ಅರಿವುಡಿಸಿದಂತ ವೆಂಕಟರಮಣನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ, ಬೆಂಗಳೂರು ನಗರದಲ್ಲಿ ಇವತ್ತು ಎಷ್ಟೋ ಜನ ಬಡವರು, ಒಂದು ಸೂರಿಲ್ಲದೆ ಕಷ್ಟಪಡ್ತಾ ಇರುವಂತ ಜನರಿಗೆ ಎಷ್ಟೋ ಸ್ಲಮ್ ಸಮುದಾಯಗಳನ್ನ ಉಳಿಸಿ ಇವತ್ತು ಬೆಂಗಳೂರು ಸಿಟಿ ನಗರದಲ್ಲಿ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಡಾಕ್ಟರ್ ಎಂ ವೆಂಕಟರಮಣನವರೇ ಕಾರಣ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಸಹ ಅವರ ಮಾರ್ಗದರ್ಶನದಲ್ಲಿ ನಾವು ನಡೀತಾ ಇದ್ದೀವಿ. ಸಮತಾ ಸೈನಿಕರಲ್ಲಿ ಮಾತ್ರನೇ ಪ್ರತಿಯೊಬ್ಬ ಮಹಿಳೆಯರಿಗೂ ಅವಕಾಶ ಕೊಟ್ಟು ಅವ್ರದ್ದೇ ಆದಂತಹ ಘನತೆ ಗೌರವದಿಂದ ಸಂಘಟನೆಯಲ್ಲಿ ಹೆಣ್ಮಕ್ಳು ಮುಂದೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಮತಾ ಸೈನಿಕರ ಡಾಕ್ಟರ್ ವೆಂಕಟರಮಣನವರು ಕೊಟ್ಟಂತ ಶಕ್ತಿ ಅದು. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಇವತ್ತು ಯಾರೋ ಏನೋ ಮಾತಾಡ್ಕೊಂಡು ಹೊರಗಡೆ ಹೋಗ್ಬೋದು, ಅವರ ಮಾರ್ಗದರ್ಶನದಲ್ಲಿ ಬೆಳೆದವರೇ ಇವತ್ತು ಅವ್ರು ಹೊರಗಡೆ ಹೋಗಿ ಅವರು ಚಳುವಳಿಯನ್ನ ಕಟ್ತಾ ಇದ್ದಾರೆ. ಯಾರೇ ಆಗ್ಬೋದು. ಯಾಕಂತ ಹೇಳಿದ್ರೆ ವೆಂಕಟರಮಣನವರಿಗೆ ತಾಯಿ ಹೃದಯ ಇದೆ. ಅವರು ಲಾಸ್ಟ್ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ಅವರು ಮತ್ತೆ ವಾಪಸ್ ಬಂದ್ರೆ ಖಂಡಿತ ಅವ್ರನ್ನ ಒಂದಷ್ಟು ನಿಯಮಗಳನ್ನ ಸೂಚಿಸಿ ಅವ್ರನ್ನ ವಾಪಸ್ ತಗೊಳ್ಬಹುದು ಅಂತ. ಆ ರೀತಿ ತಾಯಿ ಹೃದಯ ಎಲ್ರಿಗೂ ಬರಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸ್ತಾ, ಗೌರಿಬಿದನೂರಿಂದ ಇವತ್ತು ಅಣ್ಣನಿಗೆ ಅಭಿನಂದನಾ ಸಮಾರಂಭ ಇದೆ ಅಂತ ಹೇಳಿದ ತಕ್ಷಣ ನಮ್ಮ ಗೌರಿಬಿದನೂರು ತಾಲೂಕಿನಿಂದ ದಿಲ್ಶಾದ್ ಅವರು ಏನು ಗೋವಾ ಇದ್ದಾರೆ ಅವ್ರ ಕಡೆಯಿಂದ ಒಂದು 30 ಜನ ಕರ್ಕೊಂಡು ಅವರು ಇಷ್ಟು ದೂರ ಬಂದಿದ್ದಾರೆ. ಅವರಿಗೂ ಸಹ ನಾನು ವಂದಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ನೆಲಮಂಗಲದಿಂದ ಶೋಭಾ ಅವರ ತಂಡನೂ ಸಹ ಬಂದಿದ್ದಾರೆ. ಎಲ್ರಿಗೂ ಸಹ ವಂದಿಸುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್. ಮುಗಿದಂಗೆ 2018ರಲ್ಲಿ ಒಂದು ಘಟನೆ ನಡೀತದೆ. ಇದೇ ಚಿಕ್ಕಬಳ್ಳಾಪುರದಲ್ಲಿ ಡಿವೈಎಸ್ಪಿ ಭೂಮಿಶಂಕರ್ ಅಂತ ಹೇಳ್ಬಿಟ್ಟು ಒಬ್ಬ ದಲಿತ ಹೆಣ್ಣು ಮಗಳಿಗೆ 4 ಸಾರಿ ಅಪೋಷಣೆ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳ ಜೊತೆ ಶಾಮಿಲ್ ಆಗಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ ನಮ್ಮ ದಲಿತರೇ ಅವರು ಸರ್ಜರಿ ಮಾಡ್ತಾರೆ. ಅನಾಥರಾಗಿದ್ದ ಶ್ರೀ ಜೊತೆ ಕರ್ಕೊಂಡು ಹೋಗಿ ಗುಮ್ಮಡಿಗೆ ಅದೇ ಡಿವೈಎಸ್ಪಿನ ಸಸ್ಪೆಂಡ್ ಮಾಡಿ ಅದೇ ನಮ್ಮ ಹೆಣ್ಣು ಮಗಳಿಗೆ ನ್ಯಾಯ ಕೊಟ್ಟಿರ್ತಕ್ಕಂಥ ಧೀಮಂತ ನ್ಯಾಯಾಧೀಶರು ಮತ್ತು ವೆಂಕಟರಮಣ ಇವತ್ತು ನಾನು ಹೋರಾಡ್ತಿರೋದೇ ಅದಕ್ಕೆ ಕಾರಣ ವೆಂಕಟರಮಣ. ಇವತ್ತು ದಲಿತರಲ್ಲಿ ನಾವು ಉಳಿಯ ಮಾಡೋದಂದ್ರೆ ನನಗೆ ಈ 51 ವರ್ಷ ಈ ಒಂದು ವರ್ಷ ಮದುವೆ ಮಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ಣ ಕಾರಣ ವೆಂಕಟರಮಣ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು 5 ಜನ ಮೇಲುಂಟರು ಇದೆಲ್ಲ ಭರವಸೆ ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ವೆಂಕಟರಮಣ. ಅದೇ ಡಿವೈಎಸ್ಪಿ ಮಾತ್ರ ಬಂದು ಕೈ ತಲೆಕೊಂಡ ಸಸ್ಪೆಂಡ್ ಆಗಿ ಗೆಲ್ಬೋದ. ಆ ಕಾರಣದ ಕಾರಣ ವೆಂಕಟರಮಣ ಕಾರಣ. ದೊಡ್ಡ ಬಲಿಷ್ಠ ರಾಜಕೀಯ ನಾಯಕರು ಅವ್ರ ಪರವಾಗಿ 9 ಸಿಕ್ಕಿರ್ತಕ್ಕಂಥ ಒಬ್ಬ ಆರೋಪಿನ ಕಳ್ತನ ಬಿಟ್ಟಿದ್ರು. ಅಂತವ್ರು ಬೇರ್ಗಳಿಬೇಕಾದ ಕಾರಣ ಜೀವಕ್ಕೆ ಕರ್ಕೊಂಡು ಬಿಟ್ಟು ಸಹಕಾರ ಕೊಟ್ಟಿದ್ದು ವೆಂಕಟರಮಣನೇ. ನಾಳೆ